ಧ್ಯಾನ ಮೂಲೋ ಗುರುರ್ಮೂರ್ತಿ, ಪೂಜೆ ಮೂಲೋ ಗುರುರ್ಪಾದಂ, ಮಂತ್ರ ಮೂಲೋ ಗುರುರ್ವಾಕ್ಯಂ, ಮುಕ್ತಿ ಮೂಲೋ ಗುರುಕೃಪಾ. ಮ್ಯಾಲ್ ಮಾಡಲ ಆಯ್ತು. ಸದ್ಗುರು ಸಿದ್ಧಾರೂಢರಿಗೆ ಅನಂತನಂತ ಕೋಟಿ ಪ್ರಣಾಮಗಳನ್ನು ನಮಿಸುತ್ತಾ, ಹಾಗೂ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ತೆರನಾಗಿ ಸದ್ಗುರುಗಳಾಗಿ ನಿತ್ಯ ನಮಗೆಲ್ಲ ನಿಜಬೋಧೆಯನ್ನು ನೀಡುವಂಥ ಅಭಿನವ ನಿಜ ಗುಣಗುರುಗಳ ಪಾದಾರವಿಂದಕ್ಕೆ ಹಣಿಮಣಿದು, ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಶರಣ ಶರಣರಿಗೆ ಅನಂತ ವಂದನೆಗಳು. ಏನೋ ಒಂದು ಗುರುಗಳ ಅರ್ಪಣೆ ನಾವು ಕೇಳ್ತೇವಷ್ಟೇ, ಆದ್ರೆ ಇರಲಿ, ಏನೋ ಇದು ಸೇವಾ ನುಡಿಗಳನ್ನು ಯಾವುದೋ ರೀತಿಯಿಂದ ಹಂಸ ಕ್ಷೀರಣೆ ಆದಂತೆ ನಾವು ನೀವು ಸ್ವೀಕಾರ ಮಾಡಿಕೊಂಡು, ಹಾಲವಲ್ಲ ಮೊಸರಲ್ಲ, ನೆಲ್ಲಕ್ಕಿ ಬಾಣವನಲ್ಲ, ನಲ್ಲೇನೂ ಅಲ್ಲ, ಯಾಕವಲ್ಲ ಅಂದ್ರೆ ಇಲ್ಲದಕ್ಕೆ ವಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಸರ್ವಜ್ಞ ಅದಕ್ಕೆ ಹಾಲವಲ್ಲ ಮೊಸರಲ್ಲ, ನೆಲ್ಲಕ್ಕಿ ಬಾಣವನಲ್ಲ, ನಲ್ಲೇ ಏನೂ ಅಲ್ಲ, ಯಾಕವಲ್ಲ ಅಂತ ಕೇಳಿದರೆ ಅವನೇ ಉತ್ತರ ಹೇಳ್ತಾನು, ಇಲ್ಲದಕ್ಕೆ ವಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಹಂಗೆ ಈಗ ನಾವಲ್ಲಿ ನೀವಲ್ಲಿ ಅಂತ ಇಲ್ಲಿ ಹೇಳಕ್ಕೆ ಕೊಡ್ರದಂದ್ರೆ ಭಾಳ ಎಲ್ಲರೂ ಕೇಳಿದವ್ರಿದೆವು, ಸ್ವಲ್ಪ ತಿಳ್ಕೊಂಡೋದಿದ್ದೇವೆ, ಇಲ್ಲ ಅಂತಲ್ಲ. ಆದಾಗ್ಯೂ ಅದಕ್ಕೆ ಗುರುಕೃಪೆಯೇ ಬೇಕು. ಗುರುವಿನ ಕರುಣೆ ಸರಿಯಾಗಿ ಆಗಿದ್ರೆ ಇರುವಂಥ ವಿಚಾರವನ್ನು ಸರಿಯಾಗಿ ಮಂಡಿಸಕ್ಕೆ ನಾವು ಸರಿಯಾಗಿ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಹಿಂದೆ ಹಾಕಿರ್ತದೆ. ಆದಾಗ್ಯೂ ತಾವು ಶಾಂತ ರೀತಿಯಿಂದ ಹೇಳಿ ಕೇಳಿ ಅನ್ನುವಂಥ ಒಂದು ವಿಚಾರದಿಂದ ಗುರುಗಳ ಒಂದು ಅಪ್ಪಣೆ ಮೇರೆಗೆ ಏನಾದರೂ ಒಂದು ಸ್ವಲ್ಪ ನುಡಿಯೋಣ ಅಷ್ಟೇ ರೀ. ನಡೆದದ್ದು ಶ್ರೀಮದ್ ಭಗವದ್ಗೀತೆ. ಅರ್ಜುನನಿಗೆ ಶ್ರೀಕೃಷ್ಣನು ಧರ್ಮ ಅಥವಾ ಜ್ಞಾನದ ಬೋಧೆಯನ್ನು ಮಾಡಿದಂಥದ್ದೇ ಭಗವದ್ಗೀತೆ. 18 ಅಧ್ಯಾಯಗಳುಳ್ಳದ್ದು. ಎಲ್ಲವನ್ನೂ ತೊಡೆದು ಹಾಕಿ ನೀನೇ ನಾನು ನಾನೇ ನೀನು ಅನ್ನುವಂಥ ವಿಚಾರವನ್ನು ಆ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಶ್ರೀಕೃಷ್ಣ ಪರಮಾತ್ಮನು ಅದೇ ಹೇಳಿದವಲ್ಲಿ ನಿನ್ನೆ 8ನೇ ಅವತಾರದಲ್ಲಿ ಬಂದು ಭೂಭಾರವನ್ನು ಕಡಿಮೆ ಮಾಡಲು ಧರ್ಮ ಸಂಸ್ಥಾಪನಾರ್ಥಾಯ, ಅದಕ್ಕೆ ನಾ ಬಂದದ್ದೇ ಅದೇ ಕೆಲಸ. ಅದಕ್ಕೆ ನೀನು ಸುಮ್ಮನೆ ನೆಪ ಉಪಾಧಿ ಇದ್ದಂಗೆ ನೀ ಯಾವುದೂ ವಿಚಾರ ಮಾಡಬೇಡ. ಯಾಕಂದ್ರೆ ಅವ್ರು ಅಧರ್ಮಿಗಳದಾರು, ಅಧರ್ಮಕ್ಕೆ ಅದಕ್ಕೆ ತಕ್ಕಂಥ ಶಿಕ್ಷೆ ಆಗಲೇಬೇಕು. ಅದನ್ನ ಯಾವುದು ವಿಚಾರ ಮಾಡಬೇಡ. ನಿನಗೂ ಅನೇಕ ಥರದಿಂದ ನಿಮಗೂ ಕಷ್ಟಗಳನ್ನು ಹಿಂದಿನ ರಕ್ಕಸರು ಕೊಟ್ಟಿದ್ದಾರು. ಈಗಾದರೂ ನಿನ್ನ ಸ್ವತಃ ದಾಯಾದಿಗಳ ಅಣ್ಣತಮ್ಮರಾಗಲಿ, ಗುರು ಆಗಲಿ, ಅಜ್ಜ ಆಗಲಿ ಎಲ್ಲರೂ ಆ ಕಡೆಗೇನೆ ಹೋಗಿ ನಿಮ್ಮನ್ನು ದೂರ ಮಾಡಿಬಿಟ್ಟಿದ್ದಾರೆ.
ಅದ್ರ ಸಲುವಾಗಿ ನಮಗೆ ಕೊಡ್ರಿ ಅಂತ ಹೇಳಿ ಅವ್ರು ಹೇಳಿದ ಆಜ್ಞೆಯಂತೆ ತಾವು ಸೋತು ಹೋದ ಪಗಡೆ ಆಟದಲ್ಲಿ ತಾವು ಸೋತು ಹೋಗಿ ಏನು ಮಾಡಬೇಕು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅದನ್ನು ಮುಗಿಸಿಕೊಂಡು ಹೊಳ್ಳಿ ಬಂದು ನಮಗೆ ಬೇಕಾದದ್ದು ಕೇಳಿದ್ರು ದುರ್ಯೋಧನ ಕೊಡಕ್ಕೆ ತಯಾರಿಲ್ಲ. ಅದಕ್ಕೆ ಇದರಲ್ಲಿ ಯಾವುದು ತಪ್ಪಿಲ್ಲ, ನ್ಯಾಯವಾದದ್ದೇ ಇದೆ, ನ್ಯಾಯಸಮ್ಮತವಾಗಿದೆ, ಧರ್ಮವಾದದ್ದೇ ಇದೆ. ಅದಕ್ಕೆ ನೀನು ಯುದ್ಧನೇ ಮಾಡಬೇಕು, ಅವ್ರನ್ನ ಸಂಹಾರ ಮಾಡಬೇಕು ಅಂಥೇಳಿ ಅವನಿಗೆ ಪ್ರಚೋದನೆ ಕೊಡುತ್ತಾ ಎಲ್ಲ ರೀತಿಯಿಂದ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ರೀತಿಯಾಗಿ ಕರ್ಮಗಳ ಬಗ್ಗೆ, ಜ್ಞಾನದ ಬಗ್ಗೆ, ಹೀಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಬಂದು ನಿನ್ನೆ ಎಲ್ಲಿಗಿದ್ದು ಅದೇ ಗೊತ್ತಿಲ್ಲ. ಅಧ್ಯಾಯ 4ರಲ್ಲಿ ಇರಲಿ ನೋಡೋಣ, ಯಾವ್ದಾರ ಒಂದು ಫಸ್ಟಿಗೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತೈವ ಭಜಾಮ್ಯಹಂ ಮಮ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅದಕ್ಕೆ ಇಲ್ಲಿ ಎಲೆಯ ಅರ್ಜುನನೇ, ಪಾರ್ಥನೆ ಕೇಳು. ಅಹಂ ಅಂದರೆ ನಾನು, ಏ ಅಂದರೆ ಯಾರು, ಹೀಗೆ ಅದರ ಟೀಕಾ ಕೊಟ್ಟಿದ್ದಾರೆ ಇಲ್ಲಿ. ಎಲೆ ಅರ್ಜುನೇ, ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೆಯೋ, ನಿನ್ನೆ ಆಗಿದೆ ನೋಡಿ ಇರಲಿ, ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೆಯೋ ನಾನೂ ಸಹ ಅವರನ್ನು ಅದೇ ರೀತಿಯಾಗಿ ಭಜಿಸುತ್ತೇನೆ. ನನ್ನ ಯಾರ ಪ್ರೇಮದಿಂದ, ಅತೀ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಗಳಿಂದ ನನ್ನನ್ನು ಯಾರು ಭಜಿಸುತ್ತಾರೆಯೋ, ಯಾರು ನೆನೆಸುತ್ತಾರೆಯೋ, ಸ್ಮರಣೆ ಮಾಡುತ್ತಾರೆಯೋ, ಧ್ಯಾನ ಮಾಡುತ್ತಾರೆಯೋ, ಅದಕ್ಕೆ ಅವರಿಗೆ ಅವರಂಗ ನಾನು ಅವರಂತೆ ಅದೇ ರೀತಿಯಾಗಿ ನಾನು ಅವರನ್ನು ಭಜಿಸ್ತೇನೋ. ಅಂದರೆ ಅಷ್ಟು ಕಾಳಜಿ ಮಾಡಿ ಅವರಿಗೆ ಕೃಪಾಶೀರ್ವಾದವನ್ನು ನಾನು ಮಾಡ್ತೇನೋ. ಈ ರಹಸ್ಯವನ್ನು ತಿಳಿದುಕೊಂಡ ಬುದ್ಧಿವಂತರಾದ ಮಾನವ ಸಮೂಹವು, ಈ ಒಂದು ಯಥಾರ್ಥ ರೂಪ ವಿಚಾರವನ್ನು ಅರಿತುಕೊಂಡಂಥ ಬುದ್ಧಿವಂತರಾದ ಮಾನವ ಸಮೂಹವು ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಎಲ್ಲ ರೀತಿಯಿಂದ, ಸರ್ವ ರೀತಿಯಿಂದಲೂ ನಾ ಏನು ಹೇಳ್ತಾ ಇದ್ದೇನೋ, ನಾನು ಯಾವ ಮಾರ್ಗವನ್ನು ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೋ, ಭಕ್ತಿ ಮಾರ್ಗವಾಗಲಿ ಯಾವ ಜ್ಞಾನದ್ದಾಗಲಿ, ಅದಕ್ಕೆ ಅನುಗುಣವಾಗಿ ಅವರು ನಡೆದುಕೊಳ್ಳುತ್ತಾರೆ ಅಂತೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕಾಂಕ್ಷತಃ ಕರ್ಮಾಣಂ ಸಿದ್ಧಿಂ ಯಜಂತೆ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿ ಭವತಿ ಕರ್ಮಜ. ಮತ್ತು ಯಾರು ನನ್ನನ್ನು ಯಥಾರ್ಥವಾಗಿ ತಿಳಿಯುವುದಿಲ್ಲೋ ಅಂಥವ್ರಿಗೆ ಏನು ಹೇಳ್ತಾನಂತ ಹೇಳ್ತಾರೆ. ಅವರಿಗೆ ಸರಿಯಾಗಿ ತಿಳ್ಕೊಂಡು ಅದರಂತ ನಡೆದ್ರಂದ್ರೆ ಅವ್ರಿಗೆ ಅನುಗುಣವಾಗಿ ನಾ ಇರ್ತಾನಂತ ಹೇಳಿದರು. ಈಗ ಅವರು ತಿಳಿಲಾರದ ಬೇರೆಯವರು ಮಾಡಿದರೆ ಈ ಮಾನವ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸುತ್ತಾ ದೇವತೆಗಳನ್ನು ಆರಾಧಿಸುತ್ತಾರೆ. ಏಕೆಂದರೆ ಅವರು ಕರ್ಮಗಳಿಂದ ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹು ಬೇಗ ಉಂಟಾಗುತ್ತದೆ. ಅವರು ಆ ರೀತಿ ವೇದ ವಿಧಿಗಳಲ್ಲಿ ಕರ್ಮಾದಿಗಳನ್ನು ಹೇಳ್ಯಾರಲ್ರಿ, ಅದನ್ನು ಸರಿಯಾಗಿ ಮಾಡಿದಂಥ ಅದಕ್ಕೆ ಫಲ ಇದ್ದೇ ಇದೆ. ಭಗವಂತವ ಅದಕ್ಕೆ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ರಾಕ್ಷಸರು ಮತ್ತು ಪರಮಾತ್ಮನ ಸಾಕ್ಷಾತ್ಕರಿಸಿಕೊಂಡ ತಮ್ಗೆ ಇಚ್ಛವಾದದ್ದನ್ನು ಬೇಡಿದರು. ರಾವಣ ಒಂಥರ ಬೇಡಿದ. ಹಿಂಗೆ ಅನೇಕ ಮಂದಿ ರಕ್ಕಸರದಾರಲ್ಲ, ಇವರೆಲ್ಲರೂ ಸುಂದೋಪಸುಂದರು ಒಂದು ರೀತಿ ಬೇಡಿದರು. ಹೀಗೆ ಕರ್ಮಗಳ ಫಲವನ್ನು ಬಯಸುತ್ತಾ ದೇವತೆಗಳನ್ನು ಆರಾಧಿಸುತ್ತಾರೆ. ಏಕೆಂದರೆ ಅವರು ಕರ್ಮಗಳಿಂದ ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹು ಬೇಗ ಉಂಟಾಗುತ್ತದೆ. ಅದರಿಂದ ಅವರಿಗೆ ಬಹಳ ಬೇಗ ಆಗ್ತದೆ. ಅದರ ಸದುಪಯೋಗ ತಗೊಳ್ಳಿಲ್ಲ ಅವರು. ಅದನ್ನು ಅಹಂಕಾರ ಬಂತು, ಸೊಕ್ಕ ಬಂತು, ಇಂದ್ರಲೋಕಕ್ಕೆ ಹೋಗಿ ಅವನ ಕೆಳಗಿಳಿಸಿ ತಮಗೆ ಇಚ್ಛಾ ಬಂದಂಗೆ ಮಾಡಿದಾರೆ. ನಹುಷ, ನಳ, ಇವು ಎಲ್ಲ ಬೇರೆ ಬೇರೆ ಮಂದಿ ಇದಾರಲ್ಲ ಇವರೆಲ್ಲ. ಅದಕ್ಕೆ ಕರ್ಮ ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹುಬೇಗ ಉಂಟಾಗುತ್ತದೆ. ಆದರೆ ಅವರಿಗೆ ನನ್ನ ಸಾಕ್ಷಾತ್ಕಾರ ಮಾತ್ರ ಪ್ರಾಪ್ತಿಯಾಗುವುದಿಲ್ಲ. ಅವರಿಗೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ತೋರದೆಯೋ ಸುಖ ತೋರದೆಯೋ. ಅದಕ್ಕೆ ನಿಜಗುಂಡ್ರ ನುಡಿಯಲ್ಲಿ 3 ನುಡಿಯಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ತಪಸ್ಸರಿ ಮಾಡಿದ್ರೆ ಏನತಿ, ಸಿದ್ಧಿಗಳನ್ನು ಪಡೆದ್ರೆ ಏನತಿ, ಏನಾದರೂ ಅವು ತಾತ್ಕಾಲಿಕವಾಗಿ ಸುಖ ಕೊಡ್ತಾವೆ ವಿನಃ ಅದರಿಂದ ಮೋಕ್ಷ ಆಗುವುದಿಲ್ಲ. ನನ್ನ ಸಾಕ್ಷಾತ್ಕಾರ ಮಾತ್ರ ಅವ್ರಿಗೆ ಪ್ರಾಪ್ತಿಯಾಗುವುದಿಲ್ಲ. ಆದುದರಿಂದ ನನ್ನನ್ನೇ ಎಲ್ಲ ರೀತಿಯಿಂದಲೂ ನೀನು ಭಜಿಸು. ಅದಕ್ಕೆ ಅದನ್ನು ಬಿಡು. ನನ್ನನ್ನೇ ಏಕದೇವೋಪಾಸನೆಯನ್ನು ಅಥವಾ
ನನ್ನ ಸದ್ಗುರುನಾಥ ಅಂತೇಳಿ ತಿಳ್ಕೊಂಡು ನಾನು ಹೇಳಿದ ವಾಕ್ಯಗಳನ್ನು, ನುಡಿಗಳನ್ನು, ವಿಚಾರಗಳನ್ನು ನೀನು ಸರಿ ತಿಳ್ಕೊಂಡು ಅದರಂತೆ ನಡಿ. ನೀನು ಅದನ್ನು ಬೇರೆ ಮಾಡಿದರೆ ಹೀಗಿದೆ ನೋಡು ಪರಿಸ್ಥಿತಿ ಅಂಥೇಳಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ್ಯ ತಸ್ಯ ಕರ್ತಾರಂ ಅಪಿ ಮಾಂ ವಿಧಿ ಅಕರ್ತಾಂ ಅವ್ಯಯಂ ಅಂಥೇಳಿ ಇಲ್ಲಿ ಮತ್ತು 13ನೇ ನುಡಿಯಲ್ಲಿ ಹೇಳ್ತಾರೆ. ಗುಣ ಮತ್ತು ಕರ್ಮಗಳ ವಿಭಾಗದಿಂದ, ಆ ಕರ್ಮ ಬೇರೆ ಬೇರೆ ಇರ್ತದೆ, ಅದರ ಗುಣಗಳ ಕಾರ್ಯಗಳು ಬೇರೆ ಬೇರೆ ಇರ್ತಾವೆ. ವಿಭಾಗದಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂದು ನನ್ನ ಮೂಲಕ ರಚಿಸಲ್ಪಟ್ಟಿವೆ. ಇವಾದ್ರೂ ನಾನೇ ಮಾಡಿದ್ದೇನೆ. ಅವುಗಳ ಕರ್ತವ್ಯವಾದರೂ ಸಹ ಅವಿನಾಶಿ ಪರಮೇಶ್ವರನಾದ ನನ್ನನ್ನು ನೀನು ವಾಸ್ತವವಾಗಿ ಕರ್ತವ್ಯವೆಲ್ಲವೆಂದೇ ತಿಳಿದುಕೋ. ನೋಡು, ಅವುಗಳ ಕರ್ತೃವಾದ ನಾನೇ ಆಗಿದ್ರೂ ಅವನು ಹೇಳಿದ್ರೂ ಸಹಿತ ಸಹ ಅವಿನಾಶಿ ಪರಮೇಶ್ವರನಾದ, ವಿನಾಶ ಇಲ್ಲದಂಥ ಆ ಪರಮಾತ್ಮ, ಅವಿನಾಶಿ ಪರಮೇಶ್ವರನಾದ ನನ್ನನ್ನು ನೀನು ವಾಸ್ತವವಾಗಿಯೂ ಕರ್ತೃತ್ವವಲ್ಲವೆಂದೇ ತಿಳಿದುಕೋ. ನೀನು ಸರಿಯಾಗಿ ವಾಸ್ತವವಾಗಿ ನಿಜವಾಗಿ ನೀನು ಅರ್ಥ ಮಾಡ್ಕೊಂಡಿದ್ರೆ, ತಿಳ್ಕೊಂಡಿದ್ರೆ ಇದು ಮಾಡೋ ಕೆಲಸ ಅಲ್ಲ ಅಂತ ಹೇಳಿ ತಿಳ್ಕೋ. ನ ಕರ್ಮಾಣಿ ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೆ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬದ್ಧತೆ ಅಂಥೇಳಿ ಇಲ್ಲಿ ಮತ್ತೆ 14ನೇ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ಕರ್ಮಗಳ ಫಲದಲ್ಲಿ ನನಗೆ ಇಚ್ಛೆ ಇರುವುದಿಲ್ಲ, ಆದ್ದರಿಂದ ನನ್ನನ್ನು ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಎಂದು ಯಾರು ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನೂ ಸಹ ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ. ನೋಡಪ್ಪ, ಕರ್ಮಗಳ ಫಲದಲ್ಲಿ ನನಗೆ ಮಾಡ್ತೇನೆ, ನಾನು ಕರ್ಮಗಳನ್ನು ಮಾಡ್ತೇನೋ, ಆದ್ರೆ ಆ ಕರ್ಮದ ಫಲ, ಅದರ ಇಚ್ಛೆ, ಅದರ ಭೋಗ ನನಗೆ ಬೇಕಾಗಿಲ್ಲ, ಇರುವುದಿಲ್ಲ. ಆದುದರಿಂದ ನನ್ನನ್ನು ಕರ್ಮಗಳು ಅಂಟುಕೊಳ್ಳ, ಹಾಗ ನೀವು ತಿಳ್ಕೊಂಡು ಮಾಡಿದ್ರೆ ಆ ಕರ್ಮ ನಿನಗೆ ಅಂಟುಕೊಳ್ಳೋದಿಲ್ಲ ಎಂದು ಯಾರು ನನ್ನನ್ನು ಯಥಾರ್ಥವಾಗಿ ತಿಳಿದು, ಯಾರು ಆ ಕೃಷ್ಣ ಪರಮಾತ್ಮನನ್ನು, ಆ ದೇವನನ್ನು, ಯಾರು ನನ್ನನ್ನು ಯಥಾರ್ಥವಾಗಿ ಸರಿಯಾಗಿ ಇರುವುದನ್ನೇ ನಿಜವಾಗಿ ತಿಳಿದುಕೊಂಡು ಹೋಗುತ್ತಾನೆಯೋ ಅವನೂ ಸಹ ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ, ಅವನಿಗೂ ಕರ್ಮ ಬಂಧನ ಮಾಡುವುದಿಲ್ಲ. ಅದಕ್ಕೆ ಇವು ಮೊದಲಿಗೆ ಹಂತ ಹಂತವಾಗಿ ಅಂತಃಕರಣ ಶುದ್ಧಿಯಾಗಿ ಅದೇ ವೇದ ವಿಧಿಗಳಲ್ಲಿ ಹೇಳ್ಯಾರಂತ ಗುರುಗಳ ಮೇಲೆ ಹೇಳ್ತಿರ್ತಾರೋ, ಕರ್ಮ ಮಾಡು, ಉಪಾಸನೆ ಮಾಡು, ಭಕ್ತಿ ಮಾಡು, ಆಮೇಲೆ ಜ್ಞಾನಕ್ಕೆ ಬಾ ಅಂಥೇಳಿ ಹೇಳ್ತಾರಲ್ಲ. ಅಲ್ಲೇ ಹೇಳಿದಾರೆ ಮತ್ತು ಕರ್ಮ ಬ್ಯಾಡ ಅಂತಿರಲ್ಲ ನೀವು ಅಂತೇಳಿ ಪ್ರಶ್ನೆ ಮಾಡಬಹುದು. ಅವೆಲ್ಲ ತಾತ್ಕಾಲಿಕ ಸುಖ ಕೊಡ್ತಾವು, ಮತ್ತೆ ಅಂತಃಕರಣ ಶುದ್ಧಿ ಆಗ್ತದೆ. ಅದರಿಂದ ಅಂತಃಕರಣ ಶುದ್ಧಿ ಆದಮೇಲೆ ಸದ್ಗುರುನಾಥ ಅಥವಾ ಆ ಪರಮಾತ್ಮ ನಿನಗೆ ಒಲಿತಾನು, ಅವ ಏನೇ ಹೇಳಿದ್ನ ನಿನಗೆ ಅರ್ಥ ಆಕ್ಕತಿ. ಅದರ ಸಲುವಾಗಿ ಅವನ್ನ ಕಳೆದುಕೊಳ್ಳುವ ಸಲುವಾಗಿ ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನೈಕು ಅಮೃತತ್ವ ಮಾನಸು. ನೋಡಪ್ಪ, ಕರ್ಮ ಮಾಡಬೇಡ. ನ ಕರ್ಮಣ ನ ಪ್ರಜೆಯ, ಪ್ರಜೋತ್ಪತ್ತಿ ಅಂದರೆ ನಾವು ನೀವುಗಳು ಪ್ರಪಂಚ ಮಾಡಿಕೊಂಡು ಲೋಕದಲ್ಲಿ ಮಕ್ಕಳು ಹುಟ್ಟಿಸ್ತೇವೆ, ಏನೇನೋ ಮಾಡ್ತೇವೆ. ಅದೊಂದು ಮಾನವ ಹುಟ್ಟಿ ಬಂದಮೇಲೆ ಅದೊಂದು ಕೆಲಸ ಪರಮಾತ್ಮನೇ ಮಾಡಿರ್ತದು. ನ ಕರ್ಮಣ ನ ಪ್ರಜೆಯ ನ ಧನೇನ ಅಂದರೆ ನೀನು ದಾನ ಧರ್ಮಾದಿಗಳನ್ನು ಬೇಕಾದಷ್ಟು ಮಾಡು, ಇಲ್ಲ ಅಂತಲ್ಲ, ಮಾಡಬೇಕು, ಕೊಡಬೇಕು. ಉತ್ತಮನಾದ ಮಗಳಂ ಪಾತ್ರಕ್ಕೆ ದಾನ, ಅದನ್ನು ಅರಿತುಕೊಂಡು ಮಾಡು. ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಅವ್ರಿಗೆ ಯಾವಾಗ ಕೊಡಬೇಕು, ಹೀಗೆಲ್ಲವನ್ನು ಅರಿತುಕೊಂಡು ಅದ್ರ ಸಂದರ್ಭ ಅವ್ರಿಗೆ ಏನೈತಿ. ಈಗ ಊಟ ಮಾಡಿ ಬಂದವನಿಗೆ ಹಾಲು ತುಪ್ಪ ಸಕ್ಕರೆ ಊಟ ಮಾಡು ಅಂತ ಹೇಳಿದ್ರೆ ಅದಲ್ಲ. ಅವನು ಹಸಿ ಬಂದಿರ್ತಾನೋ, ಅವನ ಸ್ಥಿತಿ ಏನಿರ್ತದೋ, ಅವನಿಗೆ ಏನು ಬೇಕೋ ಅಂಥದನ್ನು ಕೊಟ್ಟರೆ ಆ ಊಟ ಆದರೂ ಸಾರ್ಥಕ ಆಗ್ತದೆ. ಅದಕ್ಕೆ ಹೇಳ್ತಾರಲ್ಲ, ಕಲ್ಲನಾಗರ ಕಂಡರೆ ಕೊಲ್ಲೆಂಬವರಯ್ಯ, ದಿಟನಾಗರ ಕಂಡರೆ ಕಲ್ಲನಾಗರ ಕಂಡರೆ ಹಾಲೆರೆ ಎಂಬುವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜೋಗಿ ಮನೆಗೆ ಬಂದರೆ ಮುಂದೆ ಹೋಗು ಎಂಬುವರಯ್ಯ, ಉಣ್ಣದ ಲಿಂಗಕ್ಕೆ ಬೋಣವನ್ನು ಹಿಡಿಯುವರಯ್ಯ. ಉಣ್ಣದ ಲಿಂಗಕ್ಕೆ ಹೋಗಿ ನೈವೇದ್ಯ ಕೊಡ್ತಾರೋ, ಮತ್ತಂತ ಮನೆಗೆ ತರ್ತಾರೋ, ಈ ರೀತಿ ಮಾಡ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಅವನ ಪರಿಸ್ಥಿತಿ ದೀನದಯಾಳಾಗಿದ್ದಾಗ ಒಬ್ಬ ರೋಗಿಯಾಗಲಿ, ಒಬ್ಬ ಮುದುಕಾಗಲಿ, ಒಬ್ಬ ಅಸ್ತವ್ಯಸ್ತಿದ್ದಂಥ ಅಂಗವಿಕಲನಾಗಲಿ, ಭಿಕ್ಷುಕರು, ನಿಜವಾದ ಭಿಕ್ಷುಕರು ಅಥವಾ ಪರಮಾತ್ಮನೇ ಯಾವುದೋ ರೂಪದಿಂದ ಬಂದಿರ್ತಾನೆ ಕೇಳಕ್ಕೆ, ಅವಾಗ ನೀನು ನೀಡು. ಅಂಥ ಸಂದರ್ಭದಲ್ಲಿ ಮಾಡು, ಉಳಿದಕ್ಕೆ ಮಾಡಕ್ಕೆ ಹೋಗಬೇಡ. ಅದ್ರ ಸಲುವಾಗಿ
ಈ ರೀತಿ ತಿಳಿದುಕೊಂಡೇ ಕಾಲದವರಾದ ಮುಮುಕ್ಷು ಪುರುಷರಿಂದಲೂ ಸಹ ಕರ್ಮ ಮಾಡಲ್ಪಟ್ಟಿದೆ. ಮೊದಲಿನವರು ಪೂರ್ವಕಾಲದವರಾದ ಮುಮುಕ್ಷಿಗಳು ಮುಮುಕ್ಷಿ ಪುರುಷರಿಂದಲೂ ಸಹ ಕರ್ಮ ಮಾಡಲ್ಪಟ್ಟಿದೆ. ಅವರು ಕರ್ಮ ಮಾಡಿದ್ದಾರೆ. ಆದುದರಿಂದ ನೀನೂ ಸಹ ಪೂರ್ವಜರಿಂದ ನಿರಂತರ ಮಾಡಲ್ಪಟ್ಟ ಕರ್ಮವನ್ನೇ ಮಾಡು. ಅವ್ರು ಹೇಗೆ ಮಾಡಿ ಜ್ಞಾನ ಪಡ್ಕೊಂಡ್ರು, ಕರ್ಮ ಮಾಡಿ ಕೆಲಸ ಅದರ ಮರ್ಮವನ್ನು ಅರಿತುಕೊಂಡು ಕರ್ಮ ಮಾಡಿ ಅದರ ಫಲವನ್ನು ಬಯಸದೆ ಪರಮಾತ್ಮನಿಂದ ಅನುಗ್ರಹ ಹೇಗೆ ಪಡ್ಕೊಂಡ್ರು, ಆತ್ಮಜ್ಞಾನವನ್ನು ಅವರು ಪಡ್ಕೊಂಡ್ರು, ಆ ರೀತಿಯಾಗಿ ನೀನು ಕರ್ಮವನ್ನೇ ಮಾಡುವ ಅರ್ಜುನ, ಅದನ್ನು ಬಿಡು ಅಂಥೇಳಿ ಹೇಳ್ತಾರೆ. ಹಾಂ 16ನೇದಲ್ಲ ಕಿಂ ಕರ್ಮ. 16 ಮುಗಿತಾನ. ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯ ಅಪಿ ಅತ್ರ ಮೋಹಿತಃ ತತ್ ತೇ ಕರ್ಮ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂತ ಹೇಳ್ತಾರೆ. ಕರ್ಮ ಯಾವುದು, ಅಕರ್ಮ ಯಾವುದು, ಹೀಗೆ ಈ ವಿಷಯಗಳಲ್ಲಿ ಕುಶಲಮತಿಗಳು ಸಹ ಭ್ರಮೆಗೊಳಗಾಗಿದ್ದಾರೆ. ಯಾವ್ದು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಪಕ್ಕ ತಿಳ್ಕೊಂಡವ್ರು ಸಹಿತ ಜಾರಿದಾರು ಕರ್ಮವನ್ನು ಮಾಡೋದ್ರಲ್ಲಿ. ಕರ್ಮ ಯಾವುದು, ಅಕರ್ಮ ಯಾವುದು, ಹೀಗೆ ಈ ವಿಷಯಗಳಲ್ಲಿ ಕುಶಲಮತಿಗಳು ಸಹ ಭ್ರಮೆಗೊಳಗಾಗಿದ್ದಾರೆ. ಒಳ್ಳೆಯ ವಿಚಾರವನ್ನು ತಿಳ್ಕೊಂಡು ಮಾಡ್ತಾ 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 ಮತ್ತೆ ಬದಲಾವಣೆ ಆಗಿದ್ದಾರೆ, ಭ್ರಮೆಗೊಳಗಾಗಿದ್ದಾರೆ. ಆದುದರಿಂದ ನಾನು ಆ ಅಕರ್ಮ ಅರ್ಥಾತ್ ಕರ್ಮಗಳ ತತ್ವವನ್ನು ನಿನಗೋಸ್ಕರವಾಗಿ ಚೆನ್ನಾಗಿಯೇ ಹೇಳುತ್ತೇನೆ. ಅದರಿಂದ ನೀನು ತಿಳಿದುಕೊಂಡು ನೀನು ಈ ಅಶುಭ ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವೆ. ಈಗ ನೀನು ತಿಳ್ಕೊಂಡ ಕೆಲಸ, ನೀನು ಅಶುಭ ಅಂದರೆ ಶುಭವಲ್ಲದ, ಒಳ್ಳೆಯದಲ್ಲದ, ಅರ್ಥಾತ್ ಕರ್ಮದಿಂದ ಬಂಧನ ಆಕತ್ತೆ ಅನ್ನೋದು ಸರಿಯಾಗಿ ತಿಳ್ಕೊಂಡು ಅದರಿಂದ ಬಿಡುಗಡೆ ಆಗುವಂಥ ವಿಚಾರ, ಅಂಥ ಕರ್ಮಗಳನ್ನು ನೀ ಮಾಡು ಅಂಥೇಳಿ ಹೇಳ್ತಾರೆ. ಇಲ್ಲಿ 17ನೇ ನುಡಿ. ಕರ್ಮಾಣ ಹಿ ಅಪಿ ಬೋಧ್ಯವ್ಯಂ ಚ ವಿಕರ್ಮಣಃ ಅಕರ್ಮಣಃ ಚ ಬೋಧ್ಯಮಂ ಗಹನಾ ಕರ್ಮಣ ಗತಿ ಅಂಥೇಳಿ ಇಲ್ಲಿ ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ಕರ್ಮದ ಸ್ವರೂಪವನ್ನು, ಅಕರ್ಮದ ಸ್ವರೂಪವನ್ನು ಮತ್ತು ವಿಕರ್ಮ ಅರ್ಥಾರ್ಥ ನಿಷಿದ್ಧ ಕರ್ಮಗಳ ಸ್ವರೂಪವನ್ನೂ ಸಹ ತಿಳಿದುಕೊಳ್ಳಬೇಕು. ಕರ್ಮದ ಸ್ವರೂಪ ಏನು, ನಾ ಮಾಡೋದು ಏನಿದೆ, ಹೆಂಗಿದೆ, ಏನು ಮಾಡಿದ್ರೆ ಏನಾಗ್ತದೆ, ಅಕರ್ಮದ ಸ್ವರೂಪವನ್ನು ತಿಳ್ಕೋಬೇಕು. ಮಾಡಲಾರ್ದು ಏನಿರ್ತೈತಿ, ಅದರದ ಫಲ ಏನಿದೆ, ಇದ್ರ ಫಲ ಏನಿದೆ ಎಲ್ಲವನ್ನು, ಮತ್ತು ವಿಕರ್ಮ ಅರ್ಥಾರ್ಥ ನಿಶ್ಚಿತ ಕರ್ಮ, ವಾಮಾಚಾರ ಅಂತೇವಲ್ಲ, ಏನೇನೇನೇನು ವಶೀಕರಣ ಮಾಡಿಕೊಂಡು ಅನೇಕ ರೀತಿಯಿಂದ ಮಾಡ್ತಾರಲ್ಲ, ಅದಕ್ಕೆ ಅರ್ಥಾರ್ಥ ನಿಷಿದ್ಧ ಕರ್ಮಗಳ ಸ್ವರೂಪವನ್ನೂ ಸಹ ತಿಳಿದುಕೊಳ್ಬೇಕು. ಇವನು ಮಾಡಿದ್ರೆ ಏನಾಗತ್ತಿ, ಮುಂದೆ ಅನೇಕ ಪಾಪಿ ಜನ್ಮಕ್ಕೆ ಗಿಡಮರ ಕ್ರಿಮಾನದೆ ಅಂತ ಗುರುಗಳು ಹೇಳ್ತಾರಲ್ಲ, ಮೇಲೆ ಮೇಲೆ ಇಂತಿಂಥ ಜನ್ಮ ಬರ್ತಾವ ಅವರಿಗೆ. ಅದಕ್ಕೆ ನಿಷಿದ್ಧ ಕರ್ಮಗಳ ಸ್ವರೂಪನೂ ಸಹ ತಿಳಿದುಕೊಳ್ಳಬೇಕು. ಏಕೆಂದರೆ ಕರ್ಮದ ಗತಿಯು ಬಹಳ ಗಹನವಾಗಿದೆ, ಬಹಳ ವಿಚಾರವಂತವಿದ್ದಂಥದ್ದಾಗಿದೆ, ತಿಳ್ಕೊಳ್ಳುವಂಥದ್ದಿದೆ, ಅರ್ಥಗರ್ಭಿತವಾಗಿದೆ. ಕರ್ಮಣಿ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ ಸಹ ಬುದ್ಧಿಮಾನ್ ಮನುಷ್ಯೇಷು ಸಹ ಯುಕ್ತ ಕ್ಷುತ್ಸ್ನ ಕರ್ಮಕೃತ್ ಅಂಥೇಳಿ 18ನೇ ನುಡಿಯಲ್ಲಿ ಮತ್ತೆ ಮುಂದೆ ಶ್ರೀಕೃಷ್ಣನಿದ್ದಂಥವ ತಿಳಿಸ್ತಾ ಬರ್ತಾನ. ಯಾವ ಪುರುಷನು ಕರ್ಮದಲ್ಲಿ ಅರ್ಥಾರ್ಥ ಅಹಂಕಾರವಿಲ್ಲದೆ ಮಾಡಲ್ಪಟ್ಟ ಎಲ್ಲ ಪ್ರಯತ್ನಗಳಲ್ಲಿ, ಯಾವ ಪುರುಷ ಕರ್ಮದಲ್ಲಿ ಅರ್ಥಾರ್ಥ ಅಹಂಕಾರವಿಲ್ಲದೆ ನಿರಹಂಕಾರದಿಂದ ಅಹಂಕಾರವಿಲ್ಲದೆ ಮಾಡಲ್ಪಟ್ಟ ಎಲ್ಲ ಪ್ರಯತ್ನಗಳಲ್ಲಿ ಮತ್ತು ಅಕರ್ಮ ಅರ್ಥಾರ್ಥ ವಾಸ್ತವವಾಗಿ ಅವುಗಳ ಕರ್ತೃತ್ವದ ಅಭಾವವನ್ನು ನೋಡುತ್ತಾನೆ. ವಾಸ್ತವವಾಗಿ ನಿಜವಾಗಿಯೂ ಅವುಗಳ ಕರ್ತೃತ್ವದ ಅಭಾವ ಏನತಿ ಅದನ್ನು ತಿಳ್ಕೊಂಡು ನೋಡುತ್ತಾನೆಯೋ, ಹಾಗೂ ಯಾವ ಪುರುಷನು ಅಕರ್ಮದಲ್ಲಿ ಅರ್ಥಾರ್ಥ ಅಜ್ಞಾನಿ ಪುರುಷರಿಂದ ಮಾಡಲ್ಪಟ್ಟ ಎಲ್ಲ ಕ್ರಿಯೆಗಳ ತ್ಯಾಗದಲ್ಲಿಯೂ, ಅಜ್ಞಾನಿಗಳು ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅಂತ ಅದನ್ನು ತಿಳ್ಕೊಂಡು ಅದನ್ನೇ ಮುಂದುವರಿಸಿದರೆ, ಮಾಡಲ್ಪಟ್ಟ ಎಲ್ಲ ಕ್ರಿಯೆಗಳ ತ್ಯಾಗದಲ್ಲಿಯೂ ಸಹ ಕರ್ಮವನ್ನು ಅರ್ಥಾತ್ ತ್ಯಾಗರೂಪಿ ಕ್ರಿಯೆಯನ್ನು ನೋಡುವನು ಆ ಪುರುಷನು ಮನುಷ್ಯರಲ್ಲಿ ಬುದ್ಧಿವಂತ. ಇದನ್ನೆಲ್ಲ ತಿಳ್ಕೊಂಡು ಮಾಡ್ಬೇಕಂದ್ರೆ ಅವನೇ ಬುದ್ಧಿವಂತ. ಇಂಥವನ್ನ ಯಾವ್ದು ಹಿಡಿಬೇಕು, ಯಾವ್ದು ಬಿಡಬೇಕು ಅಂತೇಳಿ ಬರ್ತದಲ್ಲ, ಹಾಗೆ ಅದನ್ನು ತಿಳ್ಕೊಂಡು ಹೋದ್ರೆ ಮತ್ತು ಅವನು ಯೋಗಿಯು ಎಲ್ಲ ಕರ್ಮಗಳನ್ನು ಮಾಡುವ, ಎಲ್ಲ ಮಾಡ್ತಾನವ. ಆದ್ರೆ ಇದೆ ನಿರಾಸಕ್ತನಾಗಿ ಅವನಿಗೆ ಕರ್ಮದ ಫಲ ಬೇಕಾಗಿಲ್ಲ,
ಅಂತೇಳಿ ತಿಳ್ಕೊಂಡು ಮಾಡುವಂತೆ ಮಾಡ್ಬೇಕಂತೇಳಿ ಕೆಲಸ ಅವು ಆ ರೀತಿ ತಿಳ್ಕೊಂಡಂತ ಇವು ಎಲ್ಲ ಕರ್ಮಗಳನ್ನು ಅವು ಮಾಡ್ತಾನೆ. ಅವನಿಗೆ ಅಂಟುಗಳು ತಟಸ್ಥನ ಇರ್ತಾನೆ ಅವನು. ಹೀಗೆ ಯಶ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮ್ ಅಹು ಪಂಡಿತಮಂ ಬುಧ ಅಂಥೇಳಿ ಇಲ್ಲಿ ಮತ್ತೆ ಎಲೆ ಅರ್ಜುನನೇ ಕೇಳು, ಯಾರ ಕರ್ಮಗಳೆಲ್ಲ ಸಂಪೂರ್ಣವಾಗಿ ಶಾಸ್ತ್ರಸಮ್ಮತವಾಗಿದ್ದು ಆಸೆ ಆಕಾಂಕ್ಷೆ ಮತ್ತು ಸಂಕಲ್ಪಗಳಿಂದ ರಹಿತವಾಗಿರುತ್ತವೆಯೋ ಅಂತ ಆ ಜ್ಞಾನರೂಪಿ ಅಗ್ನಿಯಿಂದ ಅವನ ಕರ್ಮಗಳೆಲ್ಲ ಭಸ್ಮವಾಗಿರುವ ಪುರುಷನನ್ನು ಜ್ಞಾನಿಗಳು ಸಹ ಪಂಡಿತರೆಂದು ಕರೆಯುತ್ತಾರೆ. ನೋಡಿ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂಥೇಳಿ ಯಾರ ಕರ್ಮಗಳೆಲ್ಲ ಸಂಪೂರ್ಣವಾಗಿ ಶಾಸ್ತ್ರಸಮ್ಮತವಾಗಿದ್ದು ವೇದ ವಿಧಿಗಳಲ್ಲಿ ಯಾವ ರೀತಿ ತಿಳಿಸಿದಾರೋ, ಯಾವ ಕರ್ಮಗಳೆಲ್ಲ ಸಂಪೂರ್ಣವಾಗಿ ಶಾಸ್ತ್ರಸಮ್ಮತವಾಗಿದ್ದು ಆಸೆ ಆಕಾಂಕ್ಷೆ ಮತ್ತು ಸಂಕಲ್ಪಗಳಿಂದ ರಹಿತವಾಗಿರುತ್ತವೆಯೋ, ನೋಡು ಅವನ ಆಸೆ ಇರೋಂಗಿಲ್ಲ, ಆಕಾಂಕ್ಷೆ ಇರೋಂಗಿಲ್ಲ, ಸಂಕಲ್ಪನೂ ಮಾಡಿರಲಿಲ್ಲವ, ಅದರಿಂದ ಯಾವ ಇಲ್ಲದೆ ಇರ್ತಾವೋ ಅಂಥ ಜ್ಞಾನರೂಪಿ ಅಗ್ನಿಯಿಂದ ಅವನ ಕರ್ಮಗಳೆಲ್ಲ ಭಸ್ಮವಾಗಿರುವ ಪುರುಷ ನಮ್ಮ ಜ್ಞಾನಿಗಳೂ ಸಹ ಪಂಡಿತ ಎಂದು ಹೇಳುತ್ತಾರೆ. ನೋಡು, ಅದಕ್ಕೆ ಆ ಜ್ಞಾನಾಗ್ನಿ ಅನ್ನುವಂಥದ್ದು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಅದು ಸದ್ಗುರುನಾಥ ಇದ್ದಂತ ಹೇಳ್ತಿಲ್ಲ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವನ್ನು ಆ ಕೆಂಡವು ನುಂಗಿದಂತೆ ಗುರುವಿನ ಚರಣದ ಮೇಲೆ ಅವನು ಪಾದವನ್ನು ಅಥವಾ ಹಣೆಯನ್ನು ಹಚ್ಚಿದರೆ ಅವನ ದೇಹವೆಲ್ಲ ಲಿಂಗ ಕಾಣ ರಾಮನಾಥ. ಅವನು ಸದ್ಗುರುವಿಗೆ ಶರಣಾಗತನಾಗಿ ಹೆಂಗೆ ಉರಿಯುವ ಕೆಂಡದ ಮೇಲೆ ಅಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಎಂಥ ಕರ್ಮ ಇರಲಿ, ಹಸಿದಿರಲಿ ಬಿಳಿದಿರಲಿ, ಒಟ್ಟ ಬೆಂಕಿಯ ಗುಣಧರ್ಮ ಏನು, ಸುಡೋದು, ಸುಟ್ಟು ಭಸ್ಮ ಮಾಡಿ ಇಲ್ಲದಂತೆ ಮಾಡೋದು, ಆಮೇಲೆ ತಾನು ಇಲ್ದಂಗೆ ಆಗ್ತದ. ಹಂಗೆ ಆ ಗುರುವಿನ ಚರಣದ ಮೇಲೆ ಇವು ಹೋಗಿ ಭಕ್ತನಾದಂಥವ ಅವನ ಪಾದಕ್ಕೆ ಬಿದ್ದಂತಂದ್ರೆ ತಾನು ಮಾಡಿದ ಕರ್ಮಾದಿಗಳೆಲ್ಲ ಎಲ್ಲವೂ ಸುಟ್ಟು ಹೋಗ್ತಾವು ಅಂಥೇಳಿ ಅದೇ ನುಡಿಯದ ವಿಚಾರವನ್ನು ಇಲ್ಲೇ ಹೇಳ್ತಾರೋ. ಅಗ್ನಿಯಿಂದ ಅವನ ಕರ್ಮಗಳೆಲ್ಲ ಭಸ್ಮವಾಗಿರುವ ಪುರುಷನನ್ನು ಜ್ಞಾನಿಗೂ ಸಹ ಪಂಡಿತ ಎಂದು ಕರೀತಾರೆ. ಅಂಥರಿಂದ ಭಸ್ಮ ಮಾಡಿಕೊಂಡು ಸ್ವತಃ ಆತ್ಮಜ್ಞಾನಿಯಾಗಿ ತಿಳ್ಕೊಂಡಿರುವಂತಹ ಪುರುಷನನ್ನು ಜ್ಞಾನಿಗಳು ಅಂತ ಹೇಳ್ತಾರೋ, ಮತ್ತು ಅವನಿಗೆ ಪಂಡಿತ ಅಂತ ಹೇಳ್ತಾರೋ. ಈ ರೀತಿ ಹೇಳ್ತಾರಪ್ಪ, ಅದ್ರ ಸಲುವಾಗಿ ನೀನು ಕರ್ಮವನ್ನು ಅರಿತು ಮಾಡು, ತಿಳ್ಕೊಂಡು ಮಾಡು ಅಂಥೇಳಿ ಈ ನುಡಿಯಲ್ಲಿ ತಿಳಿಸ್ತಾರೋ. ತತ್ವ ಕರ್ಮಫಲಾಸಂಗಂ ನಿತ್ಯ ತೃಪ್ತ ನಿರಾಶ್ರಯ ಕರ್ಮಣಿ ಅಭಿವ್ರತಃ ಅಪಿ ನ ಏವ ಕಿಂಚಿತ್ ಕರೋತಿ ಸಹ ಅಂಥೇಳಿ 20ನೇ ನುಡಿಯಲ್ಲಿ ಮತ್ತೆ ಮುಂದುವರಿಸ್ತಾರೋ. ಯಾವ ಪುರುಷನು ಸಂಸಾರದ ಸಂಬಂಧವಿಲ್ಲದೆ ಸದಾ ಪರಮಾನಂದ ಪರಮಾತ್ಮನಲ್ಲಿಯೇ ನಿತ್ಯ ತೃಪ್ತನಾಗಿರುವವನು ಕರ್ಮ ಮತ್ತು ಅದರ ಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ಮದಲ್ಲಿ ಚೆನ್ನಾಗಿ ನಿರತನಾಗಿದ್ದರೂ ಸಹ ವಾಸ್ತವದಲ್ಲಿ ಏನೂ ಮಾಡುವುದಿಲ್ಲ. ಯಾವ ಪುರುಷನು ಸಂಸಾರದ ಸಂಬಂಧವಿಲ್ಲದೆ ಅಂಟುಕೊಂಡಿರಲ್ಲ, ನಿನ್ನೆ ಹೇಳಿದ್ವಲ್ಲ, ನಾಲಿಗೆ ಹತ್ತಿದಂಥ ತುಪ್ಪ ಅದು ಅಂಟಿಸ್ಕೊಳ್ಳೋದಿಲ್ಲ, ಕೆಸರಿನಲ್ಲಿ ಹುಟ್ಟಿದಂಥ ಕಮಲ, ಇವೆಲ್ಲ 2-3 ಉದಾಹರಣೆ ಬರ್ತಾವಲ್ಲ. ಹಂಗೆ ಯಾವ ಪುರುಷನು ಸಂಸಾರದ ಸಂಬಂಧವಿಲ್ಲದೆ ಸದಾ ಪರಮಾನಂದ ಪರಮಾತ್ಮನಲ್ಲಿಯೇ ನಿತ್ಯ ತೃಪ್ತನಾಗಿರುವವನು, ಅದರೊಳಗನ ಪರಮಾನಂದ ಪರಮಾತ್ಮನಲ್ಲಿಯೇ ನಿತ್ಯ ತೃಪ್ತನಾಗಿರುವನು ಕರ್ಮ ಮತ್ತು ಅದರ ಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ಮದಲ್ಲಿ ಚೆನ್ನಾಗಿ ನಿರತನಾಗಿದ್ದರು. ಏನೇ ಮಾಡಿದ್ರೂ ಅವನು ಅದರಾಗ ನಿರತನಾಗಿದ್ದರು. ಆ ಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ಮದಲ್ಲಿ ಚೆನ್ನಾಗಿ ನಿರತನಾಗಿದ್ದರೂ ಸಹ ವಾಸ್ತವದಲ್ಲಿ ಏನನ್ನೂ ಅವು ಮಾಡುವಲ್ಲ. ವಾಸ್ತವವಾಗಿ ಮಾಡವಲ್ಲ, ನಾನು ಉಣ್ಣವಲ್ಲ, ತಿನ್ನವಲ್ಲ ಅಂಥೇಳಿ ಆತ್ಮದಾಗ ಅದಕ್ಕೆ ರೂಪಿಲ್ಲ, ಗುಣ ಇಲ್ಲ, ಹೆಸರಿಲ್ಲ, ಹೀಗೇನು ಹೇಳ್ತೇವಲ್ಲ, ಅದು ಕಡಿದ್ರೆ ತುಕಡಿ ಆಗೋದಲ್ಲ, ತೋಷಿದೆ ಒಣ ತೊಯ್ಯೋದಲ್ಲ, ಆರಿ ಹೋಗುವುದಲ್ಲ. ಹಿಂಗೆ ಆತ್ಮಗೆ ಅನೇಕ ಇರೋವಲ್ಲ ಗುಣಗಳು. ಹಂಗೆ ಅದೆಲ್ಲವನ್ನು ತಟಸ್ಥವಾಗಿ ತಾನು ಏನೇ ಮಾಡಿದ್ರು ಮಾಡುವುದು ನಾನಲ್ಲ. ಅದಕ್ಕೆ ಆ ರೀತಿ ತಿಳ್ಕೊಂಡು ಯಾರು ಇರ್ತಾರೋ ನಿರತನಾಗಿದ್ದರೂ ಸಹ ವಾಸ್ತವದಲ್ಲಿ ಏನನ್ನೂ ಮಾಡುವುದಿಲ್ಲ. ವಾಸ್ತವವನ್ನು ನಿಜವಾಗಿಯೂ ಅವನು ಏನನ್ನೂ ಮಾಡುವುದಿಲ್ಲ. ಎಲ್ಲವನ್ನೂ ಆ ಪರಮಾತ್ಮ ನಾನದಲ್ಲ, ಅದು ನನಗೆ ಸಂಬಂಧ ಅಲ್ಲ, ಅದು ದೇಹಕ್ಕೆ ಸಂಬಂಧ, ಏನೇ ಮಾಡಿದ್ರು ಏನೇ ಮಾಡಿದ್ರು ಅಂಥೇಳಿ ತಿಳ್ಕೊಂಡು ಯಾವ ಇರ್ತಾನೆ ಆ ರೀತಿಯಾಗಿ ನಿರಾಶಿ ಯಥಚಿತ್ತಾತ್ಮ
ತ್ಯಕ್ತ ಸರ್ವಪರಿಗ್ರಹ ಶಾರೀರಮಂ ಕೇವಲಂ ಕರ್ಮ ಕುರ್ವನ್ ನ ಅಪ್ನೋತಿ ಕಿಲ್ಪಿಷಂ ಅಂಥೇಳಿ ಈಗ ಮತ್ತೆ ಮುಂದಿನ ನುಡಿಯಲ್ಲಿ ಏನು ಹೇಳ್ತಾರೋ, ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಜಯಿಸಿರುವವನು. ನೋಡ, ಅಂತಃಕರಣ ಮತ್ತು ಇಂದ್ರಿಯಗಳನ್ನ ಶಮ ದಮ ತಿತಿಕ್ಷೆ ಸಾಧನ ಚತುಷ್ಟಯ ಸಂಪನ್ನ ಇರ್ತಾನಲ್ಲ, ವಿವೇಕ ವೈರಾಗ್ಯ ಶಮ ದಮ ತಿತಿಕ್ಷೆ ಉಪರತಿ ಶ್ರದ್ಧಾ ಭಕ್ತಿ ಸಮಾಧಾನ ಮುಮುಕ್ಷತ್ವ, ಹೀಗೆ 8-9 ಗುಣಗಳಿರುವಂತಹ ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಜಯಿಸಿರುವವನು ಅವನು ಗೆದ್ದಿರ್ತಾನೆ. ಹಾಗೂ ಎಲ್ಲ ಭೋಗ ವಸ್ತುಗಳನ್ನು ತ್ಯಜಿಸಿರ್ಬೇಕು, ಎಲ್ಲ ಭೋಗದ ವಸ್ತುಗಳನ್ನು ತ್ಯಜಿಸಿರ್ತಾನೆ ಅಂದರೆ ಬಿಟ್ಟಿರ್ತಾನೆ. ಅಂತಹ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟವನು ಕೇವಲ ಶರೀರ ನಿರ್ವಹಣೆಗಾಗಿ ಉದರ ಪೋಷಣೆಗಂ ಬಹುಕೃತ ಬೇಷ. ಈಗ ಅದೇ ಒಂದ ಮೇಲೆ ಬದುಕಬೇಕಂದ್ರೆ ತಿನ್ನಬೇಕು, ಆದಿರಲಿ ಅದನ್ನು ಮಾಡೋದು. ಆದ್ರೆ ಹೆಚ್ಚಿಂದ ಬೇಕು, ಇದಿದ್ರೆ ನನಗೆ ಸುಖ, ಇದಿದ್ರೆ ನನಗೆ ಆನಂದ ಅಂತ ತಿಳ್ಕೊಂಡು ಮಾಡಕ್ಕೆ ಹೋಗಿಲ್ಲ. ತ್ಯಜಿಸಿರುವವನು ಅಂಥ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟವನು ಕೇವಲ ಶರೀರ ನಿರ್ವಹಣೆಗಾಗಿ. ಮತ್ತೀಗ ಬದುಕದೇ ಅಂದಮೇಲೆ ಮಾನವ ಜನ್ಮ ಬಂದತ್ತಂದಮೇಲೆ ಈ ಆಧ್ಯಾತ್ಮ ಜ್ಞಾನವನ್ನು ನಾವು ಇದನ್ನು ತಿಳ್ಕೊಳಕ್ಕಾದ್ರೂ ಬದುಕಿದಾಗ ತಿನ್ನೋದು ಉಣ್ಣೋದು ಮಾಡಿದ್ರೂ ಅದು ಬರ್ತದೆ. ಹಂಗೆ ಉಪವಾಸಿದ್ದ ಜ್ಞಾನ ಆಗ್ತದೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಬಿಟ್ಟವನು ಕೇವಲ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡುತ್ತಾ ಇದ್ರೂ ಸಹ ಪಾಪವನ್ನು ಪಡೆಯುವ ದೋಷಕ್ಕೆ ಅವನು ಗುರಿ ಆಗೋದಿಲ್ಲ. ಅದಕ್ಕೆ ಅವನಿಗೆ ಪಾಪ ಅಂಟೋದಿಲ್ಲ, ಅದಕ್ಕೆ ಪಾಪ ಬರೋದಿಲ್ಲ. ಆ ರೀತಿಯಾಗಿ ಇಲ್ಲೇ ಹೇಳ್ತಾ ಇದ್ದಾರೆ. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ ಸಮಃ ಸಿದ್ಧೌ ಅಸಿದ್ಧೌ ಚ ಕೃತ್ವ ಅಪಿ ನ ನಿಬದ್ಧತೆ ಅಂಥೇಳಿ ಇಲ್ಲಿ ಮತ್ತೊಂದು ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ತಾನಾಗಿ ಏನು ದೊರೆಯುತ್ತದೆಯೋ ದೊರಕಲೇನು ಅದರೊಳು ಸಂತೃಪ್ತಿ ತಳೆಯುವುದೇ ಚಂದ ಮಮ. ಯಥಾಲಾಭ ಸಂತುಷ್ಟಿ ಅಂತೇವಲ್ಲ, ಹಂಗೆ ತಾನಾಗಿ ಏನು ದೊರೆಯುತ್ತದೆಯೋ ಅವತ್ತು ನಮ್ಮ ಭೋಗಕ್ಕೆ ಏನಿದೆಯೋ ಅದೇ. ನಾವು ರೊಟ್ಟಿ ಖಾರ ಗುರುಗಳು ಹೇಳ್ತಾರಲ್ಲ, ಹೊಲಕ್ಕೆ ಹೋಗಿ ಊಟ ಮಾಡ್ಬೇಕಂದ್ರೆ ಅಲ್ಲಿ ಹೋಳಿಗೆ ತುಪ್ಪ ಬಾ ಅಂದ್ರೆ ಬರ್ತತೇನೆ. ನಾವೇನು ತಂದಿರ್ತೇವೋ ಅಂದ್ರೆ ನಮ್ಮ ಪ್ರಾರಬ್ಧ ಬುದ್ಧಿಯನ್ನು ಏನು ತಗೊಂಡು ಬಂದಿರ್ತೇವೋ ಅದನ್ನೇ ಊಟ ಮಾಡಿ ಆಧ್ಯಾತ್ಮವನ್ನು ನಾವು ತಿಳಿಬೇಕಾಗ್ತಿರ್ತದೆ. ತಾನಾಗಿ ಏನು ದೊರೆಯುತ್ತದೆಯೋ ಅದರಲ್ಲಿಯೇ ಸಂತುಷ್ಟನಾಗಿರುವವನು ಮತ್ತು ಹರ್ಷ ಶೋಕಾದಿ ದ್ವಂದ್ವಗಳಿಂದ ದೂರ ಆಗ. ಅವನಿಗೆ ಹರ್ಷನೂ ಇಲ್ಲ ದುಃಖನೂ ಇಲ್ಲ, ಎರಡನ್ನೂ ಬಿಟ್ಟಿರ್ತಾನ. ಸಂತುಷ್ಟನಾಗಿರುವವನು ಮತ್ತು ಹರ್ಷ ಶೋಕಾದಿ ದ್ವಂದ್ವಗಳಿಂದ ಎರಡರಿಂದನೂ ದೂರ ಆದವನು ಹಾಗೂ ಮತ್ಸರ ಅರ್ಥಾತ್ ಅಸೂಯೆ ಇಲ್ಲವನು. ನೋಡ, ಅವನಿಗೆ ಹೊಟ್ಟೆ ಕೆಚ್ಚಿಲ್ಲ, ಮತ್ಸರ ಭಾವ ಇಲ್ಲ ಅವನಿಗೆ. ನನಗೆ ಸಿಗ್ಲಿಲ್ಲಲ್ಪ, ಮತ್ತೊಬ್ರಿಗೆ ಹಿಂಗಿದೆ, ಅವ್ರದ್ದು ಹಾಗಿದೆ ಅಂತೇಳಿ ತಿಳ್ಕೊಳ್ಳೋದಿಲ್ಲಮ್ಮ. ಅದಕ್ಕೆ ಮತ್ಸರ ಅರ್ಥಾತ್ ಅಸೂಯೆ ಇಲ್ಲದವನು ಮತ್ತು ಸಿದ್ಧಿ ಹಾಗೂ ಅಸಿದ್ಧಿಯಲ್ಲಿ ಸಮಾನ ಭಾವನೆ ಉಳ್ಳ. ಸಿದ್ಧಿ ಪಡ್ಕೊಂಡ್ರು ಅಷ್ಟೇ ಸಿದ್ಧಿ ಒಮ್ಮೆ ತಾವಾಗಿ ಬರ್ತಾವ ಅದು ಆತ್ಮಜ್ಞಾನಿಗಳಲ್ಲಿ. ಅದನ್ನು ಬೇಕಾದ್ರೆ ಅದ್ರ ಉಪಯೋಗ ತೊಗೊಂಡಿರ್ತಾರೋ ಇಲ್ಲದ್ರೆ ಇಲ್ಲ, ಅವರು ಬ್ಯಾಡ ಅಂತ ಹೇಳಿ ಕಳಿಸಿಬಿಡ್ತಾರೋ. ತುಕಾರಾಮ್ನಲ್ಲಿ 8 ಸಿದ್ಧಿಗಳು ಬಂದು ದಿನ ಪಾದಕ್ಕೆ ಬೀಳ್ತಿದ್ವು ಅಂತೆ. ಸಂತ ತುಕಾರಾಮ್ನಲ್ಲಿ ನನ್ನಿಂದ ಏನು ಕೆಲಸ ಹೇಳು, ಏನು ಮಾಡ್ಕೊಂಬ ಅಂತ ಹೇಳು, ಏನು ನಾನು ಹೇಳಿದ ಮಾತು ಕೇಳ್ತಾರೆ ನೀವು ಅಂತ ತುಕಾರಾಮ್ ಹೇಳಿದ್ರಂತೆ. ಹೌದು ಕೇಳ್ತೇವೆ ನಾವು. ಆಯ್ತು ನೋಡಿ, ಇವತ್ತೊಂದು ದಿನ ಏನು ಅಂತ ಬಂದು ಇಲ್ಲಿ ನನ್ನ ಹತ್ರ ಬಂದಿರಲ್ಲ, ಇವತ್ತಿನಿಂದ ಮುಂದೆ ಎಂದೂ ನನ್ನ ಕಡೆ ಬರಬಾರ್ದು ನೋಡು, ಅದನ್ನೇ ನಾ ಹೇಳೋದು, ಅದನ್ನೇ ನಾ ಕೇಳೋದು ಅಂದಾಗ ಅವು ಹೊಳ್ಳಿ ಹೋಗ್ಬಿಟ್ಟು ಅಂತ ಅಂದ್ರೆ ಅವ್ರಿಗೆ ಅವು ಬೇಕಾಗಿಲ್ಲ ಅಂತ. ಈ ರೀತಿಯಾಗಿ ಮತ್ಸರ ಅರ್ಥಾರ್ಥ ಅಸೂಯೆ ಇಲ್ಲದವನು ಮತ್ತು ಸಿದ್ಧಿ ಹಾಗೂ ಅಸಿದ್ಧಿಯಲ್ಲಿ ಸಮಾನ ಭಾವನೆ ಉಳ್ಳ. ಸಿದ್ಧಿನೂ ಪಡ್ಕೊಂಡಿರ್ತಾನು, ಅವಾಗ ಅಸಿದ್ಧಿನೂ ಇರುವುದಿಲ್ಲ. ಸಮಾನ ಭಾವನೆ ಉಳ್ಳ ಕರ್ಮಯೋಗಿಯು ಕರ್ಮಗಳನ್ನು ಮಾಡಿದರೂ ಸಹ ಬಂಧಿತನಾಗುವುದಿಲ್ಲ, ಅವನಿಗೆ ಬಂಧನವಿಲ್ಲ. ಕರ್ಮಗಳಿಂದ ಅವನಿಗೆ ಬಂಧನ ಆಗುವುದಿಲ್ಲ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿ ತಚೇತ ಸಹ ಯಜ್ಞಾಯ ಅಚರತಃ ಕರ್ಮ ಸಮಗ್ರಂ ಪ್ರವೀಲೀಯತೆ ಅಂಥೇಳಿ ಇಲ್ಲಿ ಮತ್ತು ಮುಂದಿನ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಗುರುಗಳೇನು ಹೇಳ್ತಾರೆ ಇಲ್ಲಲ್ಲ. ಆಸಕ್ತಿ ಇಲ್ಲದವನು, ದೇಹಾಭಿಮಾನ ಮತ್ತು ಮಮತೆ ಇಲ್ಲದವನು, ನಿರಂತರ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿರವಾದ ಮನಸ್ಸುಳ್ಳವನು, ಈ ರೀತಿಯಾಗಿ ಕೇವಲ ಯಜ್ಞಕ್ಕಾಗಿಯೇ ಆಚರಣೆ ಮಾಡುತ್ತಾ ಇರುವವನು ಎಲ್ಲ ಕರ್ಮಗಳು ಚೆನ್ನಾಗಿ ಲೀನಗೊಳ್ಳುತ್ತವೆ. ಅದು ಪರಮಾತ್ಮನಿಗೆ ಮುಟ್ತದ. ಏನಂದ್ರೆ ಆಸಕ್ತಿ ಇಲ್ಲ, ದೇಹಾಭಿಮಾನ ಇಲ್ಲ ಮತ್ತು ಮಮತೆ, ಅದರ ಮೇಲೆ ಪ್ರೀತಿ ಮೋಹ ಆಸೆ ಇಲ್ಲ. ನಿರಂತರ ಪರಮಾತ್ಮನ ಜ್ಞಾನದಲ್ಲಿ ಸದಾ
ಅವನ ಧ್ಯಾನದಲ್ಲಿ ಸ್ಥಿರವಾದ ಮನಸ್ಸುಳ್ಳವನು, ಸ್ಥಿರವಾಗಿ ಮನಸ್ಸನ್ನು ಬುದ್ಧಿಯನ್ನಿಟ್ಟುಕೊಂಡು ಈ ರೀತಿ ಕೇವಲ ಯಜ್ಞಕ್ಕಾಗಿ, ಯಜ್ಞ ಅಂದರೆ ಇಲ್ಲಿ ಜ್ಞಾನ ಬೇಕು, ಯಜ್ಞಕ್ಕಾಗಿ ಆಚರಣೆ ಮಾಡುತ್ತಾ ಇರುವವನ ಎಲ್ಲ ಕರ್ಮಗಳು ಚೆನ್ನಾಗಿ ಲೀನವಾಗುತ್ತವೆ. ಅವನಿಗೆ ಆ ಕರ್ಮ, ಆ ಪರಮಾತ್ಮನಿಗೆ ಎಲ್ಲ ರೀತಿಯಿಂದಲೂ ಅವನಿಗೆ ಮುಟ್ತದ, ಅವು ಅಲ್ಲಿ ಲೀನಗೊಳ್ತಾವು. ಅದಕ್ಕೆ ಬ್ರಹ್ಮ ಅರ್ಪಣಂ, ಬ್ರಹ್ಮ ಹವಿ, ಬ್ರಹ್ಮೌ ಗಗ್ನೌ, ಬ್ರಹ್ಮಣ ಹುತಂ, ಬ್ರಹ್ಮ ಏವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂಥೇಳಿ ಮತ್ತೆ 24ನೇ ನುಡಿಯಲ್ಲಿ ಬರೀ ತಾತ್ಪರ್ಯ ಓದೋದಾಗಿದೆ. ಇರಲಿ. ಅರ್ಪಣವು ಅರ್ಥಾರ್ಥ. ಸ್ರುವ ಅಂದರೆ ತುಪ್ಪದ ಪಾತ್ರೆ ಹಾಗೂ ಉದ್ಧರಣೆ ಪಾತ್ರೆಗಳು ಸಹ ಬ್ರಹ್ಮ ಮತ್ತು ಹವಿಸ್ಸು ಅರ್ಥಾರ್ಥ ಹವನ ಮಾಡುವ ಯೋಗ್ಯ ದ್ರವ್ಯಗಳು ಸಹ ಬ್ರಹ್ಮ ಹಾಗೂ ಬ್ರಹ್ಮರೂಪಿ ಅಗ್ನಿಯಲ್ಲಿ ಬ್ರಹ್ಮರೂಪಿ ಕರ್ತವ್ಯನಿಂದ ಯಾವುದು ಹೋಮ ಮಾಡಲಾಗಿದೆಯೋ ಅದೂ ಸಹ ಬ್ರಹ್ಮವೇ. ಆದುದರಿಂದ ಬ್ರಹ್ಮರೂಪಿ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಆ ಪುರುಷನಿಂದ ಯಾವುದೂ ಪಡೆಯಲು ಯೋಗ್ಯ ಫಲವಾಗಿದೆಯೋ ಅದೂ ಸಹ ಬ್ರಹ್ಮವೇ ಆಗಿದೆ. ಇಲ್ಲೇ ಈ ರೀತಿ ತಿಳ್ಕೊಂಡು ಅರ್ಪಣವು ಅರ್ಥಾರ್ಥ. ಸ್ರುವ ಅಂದ್ರೆ ಏನು? ತುಪ್ಪದ ಪಾತ್ರೆ. ಉದ್ಧರಣ ಅಂದ್ರೆ ಗೊತ್ತಿದೆಯಲ್ಲ ಎಲ್ಲರಿಗೂ, ಅದು ಒಂದು ಇದು ತಾಮ್ರದ ಪೂಜಾಕ್ಕೆ ತಗೊಳ್ಳುವಂಥ ಸಾಮಗ್ರಿ. ತುಪ್ಪದ ಪಾತ್ರೆ ಹಾಗೂ ಉದ್ಧರಣೆ ಪಾತ್ರೆ ಇತ್ಯಾದಿಗಳು ಸಹ ಬ್ರಹ್ಮ ಮತ್ತು ಹವಿಸ್ಸು ಅರ್ಥಾತ್ ಹವನ ಮಾಡುವ ಯೋಗ್ಯ ದ್ರವ್ಯಗಳು. ಯಜ್ಞ ಮಾಡಬೇಕಾದ್ರೆ ಏನೇನು ಬೇಕು ಅವೆಲ್ಲ ಹವನ ದ್ರವ್ಯಗಳು ಸಹ ಬ್ರಹ್ಮ ಹಾಗೂ ಬ್ರಹ್ಮರೂಪಿ ಅಗ್ನಿಯಲ್ಲಿ. ಅವೆಲ್ಲವೂ ಇದು ಬ್ರಹ್ಮನಿಗೆ ಸಮರ್ಪಣೆ, ಅವನಿಗೆ ಅರ್ಪಣೆ ಅಂತೇಳಿ ತಿಳ್ಕೊಂಡು ಅವು ಬ್ರಹ್ಮ ಸ್ವರೂಪವಾಗೇ ಇರ್ತಾವಂತ. ಅಲ್ಲಿ ಹಾಕಬೇಕತ್ತಿದ್ರೆ ಮಾಡಬೇಕತ್ತಿದ್ರೆ ಅದಕ್ಕೆ ಸಹ ಬ್ರಹ್ಮ ಹಾಗೂ ಬ್ರಹ್ಮರೂಪಿ ಅಗ್ನಿಯಲ್ಲಿ ಬ್ರಹ್ಮರೂಪಿ ಕರ್ತೃವಿನಿಂದ ಯಾವುದು ಹೋಮ ಮಾಡಲಾಗಿದೆಯೋ, ಯಾವ ರೀತಿ ಹೋಮ ಹಿಂಗೆ ತಿಳ್ಕೊಂಡು ಮಾಡಲಾಗಿದೆಯೋ ಅದೂ ಸಹ ಬ್ರಹ್ಮವೇ. ಆದುದರಿಂದ ಅದೂ ಸಹ ಬ್ರಹ್ಮವೇ, ಅದು ಬ್ರಹ್ಮನೇ. ಆದುದರಿಂದ ಬ್ರಹ್ಮರೂಪಿ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಆ ಪುರುಷನಿಂದ ಯಾವುದು ಪಡೆಯಲು ಯೋಗ್ಯ ಫಲವಾಗಿದೆಯೋ ಅದೂ ಸಹ ಬ್ರಹ್ಮವಾಗಿದೆ. ಅದರಿಂದ ಬರ್ತಾರೆ ಸರ್, ಮಾಡಲಾಗಿದೆಯೋ ಅದೂ ಸಹ ಬ್ರಹ್ಮವೇ. ಆದುದರಿಂದ ಬ್ರಹ್ಮರೂಪಿ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಆ ಪುರುಷನಿಂದ ಯಾವುದು ಪಡೆಯಲು ಯೋಗ್ಯ ಫಲವಾಗಿದೆಯೋ ಅದೂ ಸಹ ಬ್ರಹ್ಮವೇ ಆಗಿದೆ. ಅದಕ್ಕೆ ನಾವು ಏನು ಮಾಡಿದ್ರು ಅದೆಲ್ಲ ಬ್ರಹ್ಮಗ ಅರ್ಪಣೆ ಅಂತೇವಲ್ಲ, ಅದೇ ಅಂತೇಳಿ ತಿಳ್ಕೊಂಡು ನಾವು ಏನು ಮಾಡಿದ್ರು ಅದಕ್ಕೆ ಫಲ ಇದೆ, ಅದಕ್ಕೆ ಜ್ಞಾನ ಇದೆ. ಆ ರೀತಿಯಾಗಿ ನೀನು ನಿರಾಸಕ್ತಿಯಿಂದ ಫಲಾಪೇಕ್ಷೆ ಮಾಡಿಕೊಂಡು ಕರ್ಮ ಮಾಡಬೇಡ. ನಿರಾಪೇಕ್ಷೆಯಿಂದ ನೀ ಮಾಡಿದ್ದಾದರೆ ಭಗವಂತ ಯಾವ ರೀತಿ ಹೇಳಿದಾನೋ, ಯಾವ ರೀತಿ ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು, ಏನು ಮಾಡಿದ್ರೆ ಆಗ್ತದ, ಇಂಥವನ್ನು ನಿರಾಪೇಕ್ಷೆಯಿಂದ ನೀನು ಅಂಥ ಜ್ಞಾನವನ್ನು ನೀನು ಪಡೆಯಲಿಕ್ಕೆ ಕರ್ಮಾದಿಗಳನ್ನು ಅಂದರೆ ಹೋಮ ಯೋಗ ಯಜ್ಞ ಯಾಗಾದಿಗಳನ್ನು ನೀ ಮಾಡಿದ್ರೂ ಸಹಿತ ಅದರಿಂದ ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದ ಅನ್ನುವಂಥ ಮಾತಿನಂತೆ ಅದ್ರ ಸಲುವಾಗಿ ನೀವು ನಿತ್ಯ ಶಾಸ್ತ್ರ ಶ್ರವಣ ಸತ್ಸಂಗಕ್ಕೆ ಬರ್ತೇವೆ, ಹೋಗ್ತೇವೆ. ಈಗ ಹೇಳಿದ್ರಲ್ಲ, ಶಿಷ್ಯನಾದಂಥವ್ ಯಾವ ರೀತಿ ಇರಬೇಕು, ಸದ್ಗುರು ಆದಂಥವ್ ಹೇಗಿರ್ತಾನೋ ಅವನ ಮನೋಗತವನ್ನು ಅರಿತುಕೊಂಡು ಅದೇ ರೀತಿಯಾಗಿ ಅವನ ಮನಸ್ಸಿನ ಸಂಶಯಗಳನ್ನು ಅವ ಬಿಡಿಸ್ತಾನೆ. ಈ ರೀತಿಯಾಗಿ ನೀವುಗಳು ನಿತ್ಯ ಕೇಳ್ತಾ ಇದ್ದೆವು. ಅದು ಭಾರತ ದೇಶದೊಳಗೆ ಅಂದರೆ ಅನೇಕ ಮಂದಿ ಬೇರೆ ಬೇರೆ ದೇಶದಲ್ಲಿ ಆಯಿತು, ಭಾರತ ದೇಶದಲ್ಲಿ ಆಯಿತು, ಅನೇಕ ಮಹಾತ್ಮರು, ಪುರುಷರು, ಜ್ಞಾನಿಗಳು ಆಗಿ ಹೋಗಿದರು. ಅದರಲ್ಲಿ ಒಬ್ಬ ಜರತೃಷ್ಣ ಅನ್ನುವಂಥವ ಪರ್ಷಿಯಾ ದೇಶದ ಒಬ್ಬ ಮಹಾಜ್ಞಾನಿ. ಜರತೃಷ್ಣ ಅಂತ ಅವನ ಹೆಸರು. ಪರ್ಷಿಯಾ ದೇಶದ ಮಹಾತ್ಮ, ಅವ ಜ್ಞಾನಿ. ಅದಕ್ಕೆ ಅವ ಏನು ಮಾಡ್ತಾನು, ಗುಹೆ ಒಳಗೆ ನಿತ್ಯ ಧ್ಯಾನದೊಳಗೆ ಯೋಗದೊಳಗೆ ಒಂದು ವಿಚಾರದಿಂದ ಇಟ್ಟುಕೊಂಡು ಹಾಗೆಯೇ ಕುಳಿತುಕೊಂಡು ಜರತೃಷ್ಣನು ಗುಹೆಯೊಂದರಲ್ಲಿ ಧ್ಯಾನ ಮಾಡುತ್ತಿದ್ದ, ಒಳಗೆ ಧ್ಯಾನ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಓರ್ವ ಶ್ರೀಮಂತ ಅವನನ್ನು ಭೇಟಿಯಾಗಲು ಬಂದ. ಒಬ್ಬ ಶ್ರೀಮಂತ ಆಧ್ಯಾತ್ಮ ತಿಳ್ಕೋಬೇಕಂತ ಹೇಳಿ
ಎಲ್ಲಿ ಹೋಗ್ಬೇಕು ಯಾರಿದ್ದಾರೆ ಹೇಳೋರು ಯಾರಿದ್ದಾರೆ ಅಂತೇಳಿ ಕೇಳ್ಕೊಂತ ಊರೂರು ಅಡ್ಡಾಡುವಾಗ ನೋಡಪ್ಪ ಇಲ್ಲೇ ಮಹಾಜ್ಞಾನಿದಾನು ಗುಹೆಯೊಳಗೆ ಇರ್ತಾನು, ಹೆಚ್ಚು ಮಾತಾಡವಲ್ಲವ, ಆದ್ರೆ ನೀನು ಹೋದ್ರೆ ಭೇಟಿ ಆಗ್ಬೋದು, ಸಿಗ್ಬೋದು, ನಿನ್ನ ಕೆಲಸ ಅಲ್ಲಿ ಏನಾದರೂ ಆಗ್ಬೋದು ಅಂತೇಳಿ ಹಂಗೆ ಊರನ್ನ ಮಂದಿ ಅವನಿಗೆ ಸೂಚನೆ ಕೊಟ್ಟರು. ಅದಕ್ಕೆ ಆ ಶ್ರೀಮಂತ ಅವನನ್ನು ಭೇಟಿಯಾಗಲು ಅಲ್ಲಿಗೆ ಹೋದ. ಹಾಗಾದ್ರೆ ನಾನು ಹೋದ್ರೆ ಇಲ್ಲಿ ಕೆಲಸ ಆಕ್ಕತ್ತೇನು ಅಂತೇಳಿ ತಿಳ್ಕೊಂಡು ಹೋದ. ಆ ಶ್ರೀಮಂತನ ಉಡುಗೆ ತೊಡುಗೆ ಬಹಳ ಸುಂದರವಾಗಿದ್ದವು. ಯಾಕಂದ್ರೆ ನಾವು ಶ್ರೀಮಂತ ತಾನು ಬಹಳ ಓದಿದ್ದೇನು, ಬಹಳ ಕೇಳಿದ್ದೇನು ಅನ್ನುವಂಥ ಜಂಬಣು ಇರ್ತದೆ ಅವನಿಗೆ. ಉಡುಗೆ ತೊಡುಗೆ ಬಹಳ ಸುಂದರವಾಗಿಯೂ ಕಾಣುತ್ತಿತ್ತು. ಮೆಲ್ಲನೆ ಈ ಗುಹೆಯೊಳಕ್ಕೆ ಪ್ರವೇಶಿಸಿ ಆ ಗುಹೆಯೊಳಗೆ ನಿಧಾನವಾಗಿ ಒಳಗೊಳಗ ನೋಡಲು ಜರತೃಷ್ಟ ಸಮಾಧಿ ಸ್ಥಿತಿಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ. ತನ್ನ ಯೋಗದಲ್ಲಿ ಧ್ಯಾನದಲ್ಲಿ ಆ ಜರತೃಷ್ಟ ಕೂತ್ಕೊಂಡಿದ್ದ ಸ್ಥಿತಿಯಲ್ಲಿ ಅದನ್ನು ನೋಡಲು ಜರತೃಷ್ಟ ಸಮಾಧಿ ಸ್ಥಿತಿಯಲ್ಲಿ ಇದ್ದುದನ್ನು ಗಮನಿಸಿ, ಇದೇ ಒಳ್ಳೆಯ ಸಮಯ ನಾನು ಒಳಗೆ ಹೋಗಕ್ಕೆ ಮಾತಾಡ್ಸಕ್ಕ ಅಂತೇಳಿ ತಿಳಿದ ನೀವು ಮೆಲ್ಲನೆ ಅಲ್ಲಿ ಹೋದ. ಇದೇ ಸಮಯವೆಂದು ಅವನ ಪಾದಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ. ಹಾಗೋಗಿ ಅವನ ಪಾದಗಳಿಗೆ ಹೇಳ್ತೇವಲ್ಲ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೀಕ್ಷಂತಿ ಜ್ಞಾನಂ ಜ್ಞಾನಿಸ್ತತ್ವ ದರ್ಶನಂ. ಆ ರೀತಿಯಾಗಿ ತನ್ನ ದೇಹವನ್ನು ಅಂದ್ರೆ ಅಷ್ಟಾಂಗಗಳಿಂದ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ ವಿನಂತಿಯಿಂದ ಪೂರ್ವಕವಾಗಿ ಅವನಿಗೆ ನಮಸ್ಕಾರ ಮಾಡಿ ಅಡ್ಡ ಬಿದ್ದನು. ಪಾದಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ. ಅವಾಗ ಸೂಕ್ಷ್ಮವಾಗಿ ಜರತೃಷ್ಟ ಕಣ್ಣು ತೆರೆದು ನೋಡಿದ. ಆ ಯೋಗಿ, ಆ ಜ್ಞಾನಿ ಕಣ್ಣು ತೆರೆದ, ನೀನು ಯಾರು, ಯಾಕೆ ಬಂದೆಪ್ಪ ಇಲ್ಲ, ಏನು ಅಂತೇಳಿ ಸೂಕ್ಷ್ಮವಾಗಿ ಅವನ್ನ ಪ್ರಶ್ನೆ ಮಾಡಿದ. ನಾನು ಒಬ್ಬ ಶ್ರೀಮಂತ ಎಂದು ಅವ ಉತ್ತರಿಸಿದ. ಅದಕ್ಕೆ ನನ್ನಿಂದ ನಿನಗೇನಾಗಬೇಕಾಗಿತ್ತಪ್ಪ, ಯಾಕೆ ಬಂದಿ, ಆಯಿತು ಶ್ರೀಮಂತ ಇದ್ರು ಇರ್ತೀಯ ಅಂತೇಳಿ ತಿಳಿದ ಸೂಕ್ಷ್ಮವಾಗಿ ನಿಧಾನವಾಗಿ ಅವನ ಪ್ರಶ್ನೆಗೆ ಅವನ ಮನಸ್ಸನ್ನು ಗಮನಕ್ಕೆ ಸೆಳೆದುಕೊಂಡು ನಿನಗೇನಾಗಬೇಕು ಮತ್ತೆ ಜರತೃಷ್ಟ ಅವನನ್ನು ಪ್ರಶ್ನೆ ಮಾಡಿದ. ಆ ಯೋಗಿ, ಸ್ವಾಮಿ ನನಗೆ ಜ್ಞಾನೋಪದೇಶ ಮಾಡಿ ಎಂದು ಪ್ರಾರ್ಥಿಸಿದ. ನನಗೆ ಜ್ಞಾನೋಪದೇಶ ಮಾಡಬೇಕು ನೀವು ಅಂಥೇಳಿ ನಾನು ಅದ್ರ ಸಲುವಾಗಿ ಬಂದಿದ್ದೇನು ಅಂತೇಳಿ ತಿಳ್ಕೊಂಡು ಆ ಶ್ರೀಮಂತನು ಮತ್ತೆ ಜರತೃಷ್ಣ ಅಂದ್ರೆ ಆ ರೀತಿ ಪರಿಪ್ರಶ್ನೆಯನ್ನು ಸೇವೆಯ ಅಂತ ನೋಡಿ ಅವ ಮತ್ತೆ ಈ ಪ್ರಶ್ನೆಯನ್ನು ಮತ್ತೆ ಮಾಡಿ ಮತ್ತೊಮ್ಮೆ ಗುರುವಿಗೆ ನಮಸ್ಕಾರ ಮಾಡಿ ಎದ್ದು ನಿಂತತೆ. ಅದಕ್ಕೆ ಮತ್ತೆ ಜರತೃಷ್ಣನ ಪಾದಗಳ ಮೇಲೆ ಎರಗಿ ಮತ್ತೆ ಎದ್ದು ನಿಂತ ವಿನಯದಿಂದ. ಆಗ ಜರತೃಷ್ಟ ಮನಸ್ಸಿನಲ್ಲಿ ಯೋಚಿಸಿದ. ಯೋಗಿಗಳಿಗೆಲ್ಲ ಅವರ ಮನೋಗತ ಅರ್ಥ ಹಾಕಿರ್ತಾವಲ್ರಿ, ತಿಳ್ಕೊಂಡಿರ್ತಾರಲ್ಲ. ಅಲ್ಲಿದ್ದ ಒಂದು ಹೇಳಿದ, ಓಹೋ ಇವೇನು ಆಸಾಮಿ ಒಟ್ಟ ಎಲ್ಲ ವಿಚಾರ ಮಾಡೇ ಬಂದಾನು, ಇವು ತಿಳ್ಕೊಳಕ್ಕೆ ಬಂದಾನು, ಇವನಲ್ಲೇ ವಿನಯ ಅನ್ನೋದೈತಿ, ಭಕ್ತಿ ಭಾವ ಐತಿ ಅಂತ ಹೇಳಿ ತಿಳಿದ. ಆಯ್ತಪ್ಪ, ಮತ್ತು ಈಗ ಸದ್ದ ಸಾಯಂಕಾಲ ಹಾಕಕ್ಕೆ ಬಂದದ, ಅಲ್ಲೊಂದು ಗೂಡಿನಲ್ಲಿ ಮಾಡಿನಲ್ಲಿ ಒಂದು ಚಿಮಣಿ ಇದೆ, ಅಲ್ಲಿ ಹೋಗಿ ಆ ಚಿಮಣಿ ಮುಡಿಸು ಅಂಥೇಳಿ ಹೇಳಿದ. ಆ ಕೆಲಸ ಮಾಡು, ಆಮೇಲೆ ನಿನಗೆ ಏನು ಹೇಳೋನು ಅಂತೇಳಿ ಹೇಳಿದರು. ಆಗ ಜರತೃಷ್ಟ ಮನಸ್ಸಿನಲ್ಲಿ ಯೋಚಿಸಿ ಅಲ್ಲಿದ್ದ ಒಂದು ಚಿಮಣಿ ಬುಡ್ಡಿಯನ್ನು ಅಂದ್ರೆ ದೀಪವನ್ನು ಕೈಗೆ ತೆಗೆದುಕೊಂಡು ಆ ಶ್ರೀಮಂತನನ್ನು ಕುರಿತು, ಒಳ್ಳೆಯದು, ನಿನಗೆ ಖಂಡಿತ ಜ್ಞಾನೋಪದೇಶ ಮಾಡುತ್ತೇನೆ, ಈ ದೀಪವನ್ನು ತೆಗೆದುಕೋ, ಇದನ್ನು ಸ್ವಲ್ಪ ಬೆಳಗಿಸು ಅಂದ್ರೆ ಹಚ್ಚು, ದೀಪ ಹಚ್ಚು ಅಂತ ಹೇಳಿ ಅವನ ಕೈಯ ಕೊಟ್ಟ. ಶ್ರೀಮಂತನು ಆ ದೀಪವನ್ನು ಕೈಗೆ ತೆಗೆದುಕೊಂಡು ಬೆಳಗಿಸಲು ಪ್ರಯತ್ನಿಸಿದ. ಒಂದು ಕೊರದ, ಎರಡು ಕೊರದ, ಏನೋ ಮಾಡಿದ, ಕಡ್ಡೆ ಹಚ್ಚಿ ಏನೋ ಮಾಡಕ್ಕೋದ, ಆ ದೀಪ ಹತ್ತವಲ್ಲ. ಪ್ರಯತ್ನಿಸಿದ. ಆದರೆ ಅದು ಎಷ್ಟು ವಿಧವಾಗಿ ಪ್ರಯತ್ನಿಸಿದರೂ ಆ ಬತ್ತಿ ಹೊತ್ತಿಕೊಳ್ಳುತ್ತಿರಲಿಲ್ಲ. ಯೋಚಿಸಿದ. ಕಾರಣ ಅವನಿಗೆ ಏನು ಗೊತ್ತಾಗಲಿ, ಯಾಕೆ ಹೊತ್ತಲ್ತು, ಗುರುಗಳು ಅಪ್ಪಣೆ ಮಾಡಿದ್ರು ನನಗೆ ಹಚ್ಚಂತೇಳಿ, ನಾನು ಎಷ್ಟು ಪ್ರಯತ್ನ ಪಟ್ಟರು ಹತ್ತಲ್ತಲ್ಲ ಅಂತೇಳಿ ತಿಳಿದ. ಕೊನೆಗೆ ಸ್ವಾಮಿ ಯಾಕೋ ಈ ದೀಪ ಹತ್ತಿಕೊಳ್ಳಲಿಲ್ಲ ಅಂತೇಳಿ ಮತ್ತೆ ಹೋಗಿ ನಿಧಾನವಾಗಿ ಗುರುವಿನ ಮುಂದೆ ತನ್ನ ವಿಷಯವನ್ನು ಮಂಡಿಸಿದ. ಹೌದಾ, ಹೌದು ಸ್ವಾಮಿ, ನೀವೇ ಪರೀಕ್ಷಿಸಿ ನೋಡಿಬೇಕಾರೆ ಅಂತೇಳಿ ಮತ್ತೆ ಹೇಳಿದ. ಗುರುಗಳೇ, ಹೌದು ಹಿಂಗಾಗ್ತಾ ಇದೆ, ನಾನು ಭಾಳ ಪ್ರಯತ್ನ ಪಟ್ಟರು ಅದು ಹತ್ತಲ್ತು ಅಂತ ಹೇಳಿದ. ಹೌದಾ ಸಹೋದರನೇ, ಹಾಗಾದರೆ ಆ ದೀಪದಲ್ಲಿ ಏನೋ ಲೋಪ ಇರಬಹುದು, ದೋಷ ಇರಬಹುದು, ಸರಿಯಾಗಿ ಕಂಡುಹಿಡಿ, ಅದ್ರ ಬಾಯಿ ತೆಗಿ, ಅದರಲ್ಲಿ ತೆಗೆದು ಏನಾದ್ರು ಕಸರು ಸಿಕ್ಕಿದೆಯೋ ಮತ್ತೇನಾದರೂ ಇದೆಯೋ ಅದನ್ನು ತೆಗೆದು ಸರಿಯಾಗಿ ಮತ್ತೆ ನೀನು ವಿಚಾರ ಮಾಡು ಅಂತ ಹೇಳಿದರು. ಸ್ವಲ್ಪ ಕಂಡುಹಿಡಿಯಪ್ಪ ಎಂದು ಅತಿ ಮಧುರವಾದ ಧ್ವನಿಯಲ್ಲಿ ಮತ್ತೆ ಮೆಲುವಾಗಿ ಆ ಶಿಷ್ಯನಿಗೆ ಆ ಗುರು ಜರತೃಷ್ಟ ಹೇಳಿದ. ಆಗ ಆ ಶ್ರೀಮಂತನು ಚಿಮಣಿ ದೀಪವನ್ನು ಬಿಚ್ಚಿ ಪರಿಶೀಲಿಸಿದ. ಅದರ ಬುಡ್ಡಿ ಮ್ಯಾಲಿನ ಬಾಯಿ ತೆಗೆದು ಹೊರಗೆ ತೆಗೆದು ನೋಡಿದ. ಅದರೊಳಗೆ ಸೀಮೆ ಎಣ್ಣೆಗೆ ಬದಲು ನೀರಿತ್ತು. ಅದು ಹೆಂಗೆ ಮತ್ತೆ ಆ ಸೀಮೆ ಬದಲಾಗಿ ನೀರಿದ್ದುದನ್ನು ಕಂಡು ಬಂತು. ಆಗ ಶ್ರೀಮಂತನು ನಗುತ್ತಾ, ಸ್ವಾಮಿ, ದೀಪ ಯಾವ ರೀತಿ ಹತ್ತಿಕೊಳ್ಳಲು ಸಾಧ್ಯ, ಹೆಂಗೆ ಹತ್ತಬೇಕಪ್ಪ, ಅದು ಇದರಲ್ಲಿ ಎಣ್ಣೆಗೆ ಬದಲು ನೀರು ತುಂಬಿದೆ ಅಂದ.
ನೀರು ಹತ್ರಿ ಅದಕ್ಕೆ ಹತ್ತಲ್ತ್ರಿ, ಅದು ಹಿಂಗಾಯ್ತಿ ಗುರುವೆ ಅಂತೇಳಿ ಮತ್ತೆ ಹೇಳಿದೆಮ್ಮ. ಹೌದಾ, ಹಿಂಗಾಯ್ತಿ ಅಂತಮ್ಮ? ಹೌದು ಸ್ವಾಮಿ ಅಂತ ಮತ್ತೆ ಹೇಳಿದಮ್ಮ. ಹೋಗ್ಲಿ, ಆ ನೀರನ್ನು ಚೆಲ್ಲಿ ಎಣ್ಣೆಯನ್ನು ತುಂಬ ಆಗ ದೀಪ ಹೊತ್ತುಕೊಳ್ಳಬಹುದು, ಮಾಡು ಮತ್ತೆ ಪ್ರಯತ್ನ ಅಂದರು. ಆ ನೀರೆಲ್ಲವನ್ನು ಸುರಿದ, ಅದರಲ್ಲಿ ಮತ್ತೆ ಎಣ್ಣೆ ತುಂಬಿದ. ಎಣ್ಣೆ ತುಂಬೆ ಮತ್ತೆ ದೀಪ ಹಚ್ಚಕ್ಕೆ ಹೋದ. ಅದ್ರಾಗ ಎಣ್ಣೆ ತುಂಬು, ನೀರು ತೆಗಿ ಅಂತ ಅವ್ರು ಹೇಳಿದರು. ಮಾಡಿದ್ರು. ಆದರೂ ಸಹ ದೀಪದ ಬತ್ತಿ ಹೊತ್ತಿಕೊಳ್ಳಿಲ್ಲ. ಅವನು ಮತ್ತಷ್ಟು ಬೆರಗಾದ. ಎಣ್ಣೆ ಹಾಕಿದೆ, ನೀರು ತೆಗೆದೆ, ಆದ್ರೂ ದೀಪ ಹತ್ತಲ್ತ ಅಂತೇಳಿ ಮತ್ತೆ ಅವ್ನಿಗೆ ಇನ್ನೂ ಆಶ್ಚರ್ಯ ಆಯಿತು. ಸ್ವಾಮಿ, ಈಗಲೂ ಬತ್ತಿ ಬೆಳಗಲಿಲ್ಲ, ಇದಕ್ಕೇನು ಕಾರಣ ಎಂದು ಕೇಳಿದ. ಅದಕ್ಕೆ ಕಾರಣ ಹೇಳಬೇಕೆ ಎಂದು ಜರತೃಷ್ಣ ನಗುತ್ತಾ ಹೇಳಬೇಕು ಸ್ವಾಮಿ ಅಂತ ಮತ್ತೆ ಕೇಳಿದ. ಅವನು ನಗುತ್ತಾ ಕೇಳಿದ, ಅಯ್ಯ, ಆ ಬತ್ತಿಯಲ್ಲಿ ಇನ್ನೂ ತೇವಾಂಶ ಇದೆ, ನೀರಿನ ಅಂಶ ಅದರ ಬತ್ತಿ ಒಳಗೆ ಉಳ್ಕೊಂಡಿದೆ. ಅದರ ಸೊಳಗೆ ಬಹುಶಃ ಆ ಕಾರಣದಿಂದಲೇ ಬತ್ತಿ ಬೆಳಗವಲ್ತು. ಬತ್ತಿಯನ್ನು ಸಹ ಚೆನ್ನಾಗಿ ಹಿಂಡಿ ಬಿಸಿಲಿನಲ್ಲಿ ಒಣಗಿಸು, ಆಮೇಲೆ ಮತ್ತೆ ಅದರಲ್ಲಿ ಪೂಣಿಸು, ನಂತರ ದೀಪ ಬೆಳಗು, ಅದು ಹತ್ತದೆಲ್ಲೋ ನೋಡು ಅಂತ ಮತ್ತೆ ಹೇಳಿದರು. ಅವಾಗ ಮತ್ತೆ ಚಮನಿ ತೆಗೆದು ಆ ಬತ್ತಿಯನ್ನು ಹೊರಗೆ ತೆಗೆದು ಅದನ್ನು ಸರಿಯಾಗಿ ಹಿಂಡಿ ನೀರಿನ ಅಂಶ ಹೋಗುವಂತೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಅದನ್ನು ಆರಿಸಿ ಮತ್ತೆ ತಂದು ದೀಪವನ್ನು ಹಚ್ಚಿ ಅದರ ಬುಡ್ಡಿಯಲ್ಲಿ ಹಾಕಿ, ಆ ಮಹಾತ್ಮನ ಮಾತಿನಂತೆ ಶ್ರೀಮಂತನು ದೀಪದ ಬತ್ತಿಯನ್ನು ಹೊರತೆಗೆದು ಅದನ್ನು ಚೆನ್ನಾಗಿ ಹಿಂಡಿದನು. ತುಂಬ ಹೊತ್ತು ಬಿಸಿಲಿನಲ್ಲಿಟ್ಟು ಒಣಗಿಸಿದ. ಅನಂತರ ದೀಪವನ್ನು ಹೊತ್ತಿಸಿದಾಗ ಅದು ಪ್ರಕಾಶಮಾನವಾಗಿ ಬೆಳಗಲಾರಂಭಿಸಿತು. ಸುತ್ತಲೂ ಬೆಳಕು ಹರಡಿತು. ಆ ದೀಪದ ಕಾಂತಿಯನ್ನು ನೋಡುತ್ತಾ ತಲೆಯನ್ನು ಮೇಲೆ ಕೆತ್ತಿದ ಜರತೃಷ್ಣ ಆ ಶ್ರೀಮಂತನನ್ನು ಕುರಿತು ಹೇಳಿದ. ಆ ದೀಪದ ಕಾಂತಿಯನ್ನು ನೋಡುತ್ತಾ ತಲೆಯನ್ನು ಮೇಲೆ ಕೆತ್ತಿ ಜರತೃಷ್ಣ ಆ ಶ್ರೀಮಂತನನ್ನು ಕುರಿತು ಹೇಳಿದ. ಅವಾಗ ಮೇಲ್ಗಡೆ ನೋಡಿ, ಅವನ ಮುಖದ ಕಡೆ ನೋಡಿ, ಅಯ್ಯ, ನಿನಗೆ ಜ್ಞಾನೋಪದೇಶ ಆಯ್ತು, ದೀಪ ಹತ್ತು, ಇನ್ನು ಮೇಲೆ ನನಗೆ ಜ್ಞಾನೋಪದೇಶ ಕೊಡ್ರಿ ಅಂತ ಕೇಳಿದವ. ಅಯ್ಯ, ಆಗಲೇ ನಿನಗೆ ಜ್ಞಾನೋಪದೇಶ ಆಯಿತು, ಆಗಿದೆ, ಇನ್ನು ನಿನಗೆ ಏನು ಹೇಳೋದಿದೆ, ಹೋಗು ಅಂದರು. ಆವಾಗ ಮತ್ತೆ ಕೇಳ್ಕೊಂಡ. ಶ್ರೀಮಂತನಿಗೆ ಆ ಮಾತಿನ ಅರ್ಥ ಹೊಳೆಯಲಿಲ್ಲ. ಸ್ವಾಮಿ, ನನಗೇನೂ ಅರ್ಥವಾಗಲಿಲ್ಲ ಎಂದ. ಜರತೃಷ್ಣ ಮೌನವಾಗಿ ಕುಳಿತಿದ್ದ. ದಯವಿಟ್ಟು ಆ ದೀಪದ ರಹಸ್ಯಾರ್ಥವನ್ನು ಬಿಡಿಸಿ ಹೇಳಿದರೆ ನನಗೆ ಒಳ್ಳೆಯದಾಗುತ್ತೆ ಗುರುವೇ ಅಂಥೇಳಿ ಮತ್ತೊಮ್ಮೆ ಕ್ಷಮೆಯಿಂದ ಮತ್ತೆ ವಿನಂತಿ ಪೂರ್ವಕ ಗುರುವಿನಲ್ಲಿ ಮೊರೆ ಇಟ್ಟ. ಅದಕ್ಕೆ ಅವಾಗ ಆ ಜರತೃಷ್ಣ ಆ ಆತ್ಮಜ್ಞಾನಿ, ಅಯ್ಯ, ನೀನೇ ಒಂದು ಬತ್ತಿ ಎಂದು ಭಾವಿಸಿಕೊ, ನೀನೇ ಒಂದು ಬತ್ತಿದೆ ಅಂತ ತಿಳ್ಕೊ. ನಿನ್ನ ವಿಷಯ ಭೋಗಗಳೆಂಬ ನೀರಿನಿಂದ ನೆನೆಯುತ್ತಿದ್ದೀಯಾ ನೀನು, ವಿಷಯಾದಿಗಳ ಭೋಗಗಳಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ವಿಷಯಾದಿಗಳು. ಈ ಒಂದು ವಿಷಯಾದಿ ಭೋಗದಿಂದ ನೀನು ಅದೇ ನೀರುಗಳನ್ನು ನೆನಕೊಂಡು ಬಿದ್ದು ಹೊರಳಾಡ್ತಾ ಇದ್ದೀಯ. ಆ ವಿಷಯ ಭೋಗಗಳೆಂಬ ನೀರನ್ನು ನೀನು ಹೊರಗೆ ಚೆಲ್ಲು. ಆ ವಿಷಯಾದಿಗಳನ್ನೇ ಮನಸ್ಸು ಹರಿಬಿಡ್ತೀಯಲ್ಲ, ಅವನ ನಿಗ್ರಹ ಮಾಡ್ಕೊ, ಒಳಗಿಟ್ಕೋ ಅಂಥೇಳಿ ಚೆಲ್ಲು. ಅದಕ್ಕೆ ಬದಲು ಭಕ್ತಿ ಎಂಬ ಎಣ್ಣೆಯನ್ನು ತುಂಬು. ನಿನ್ನೊಳಗ ಭಕ್ತಿ ಅನ್ನುವಂಥ ರಸ ತುಂಬು. ಅಲ್ಲೇ ಎಣ್ಣೆ ಹಾಕಿ ಇಲ್ಲೇ ನಿನ್ನೊಳಗ ನೀನು ಪಂಚ ವಿಷಯಾದಿಗಳನ್ನು ಬಿಟ್ಟು ನಿಗ್ರಹವಾಗಿಟ್ಟುಕೊಂಡು ಅಲ್ಲಿ ಭಕ್ತಿ ರಸ ಅನ್ನುವಂಥದ್ದು, ಭಕ್ತಿ ಭಾವ ಅನ್ನುವಂಥದ್ದು ನಿನ್ನ ಹೃದಯದೊಳಗೆ ತುಂಬುಕೋ ಎಂಬ ಎಣ್ಣೆಯನ್ನು ತುಂಬು. ಈ ರೀತಿ ಮಾಡಿದರೂ ಸಹ ನಿನ್ನಲ್ಲಿ ವಿಷಯ ವಾಸನೆ, ಇಷ್ಟಾದ್ರೂ ದೀಪ ಹತ್ತಲಿಲ್ಲ ಅವಾಗ ಮೊದಲ, ಈ ರೀತಿ ಮಾಡಿದರೂ ಸಹ ನಿನ್ನಲ್ಲಿ ವಿಷಯ ವಾಸನೆ ಸಾಕಷ್ಟು ಇರೋದು. ಆದ್ದರಿಂದ ಅಲ್ಲೇ ನೀರಿನ ಅಂಶ ತುಂಬಿದಂಥ ಬತ್ತಿಯನ್ನು ಬಿಸಿಲಿನಾಗ ಹೇಗೆ ಒಣಗಿಸಿದೋ ಅದನ್ನು ವೈರಾಗ್ಯ ಎಂಬ ಬಿಸಿಲಿನಲ್ಲಿ ನೀನು ಚೆನ್ನಾಗಿ ಒಣಗಿಸು. ನಿನ್ನ ಇಂದ್ರಿಯಾದಿ ವಿಷಯಾದಿಗಳು, ನಿನ್ನ ಭಕ್ತಿ ಭಾವ ಅನ್ನುವಂಥದ್ದು, ಅದಕ್ಕೆ ಅದನ್ನು ವೈರಾಗ್ಯ ಅನ್ನುವಂಥ ಬಿಸಿಲಿನೊಳಗೆ ನೀನು ಚೆನ್ನಾಗಿ ಒಣಗಿಸು. ಹೀಗೆ ಮಾಡದ ಹೊರತು ನಿನ್ನಲ್ಲಿ ಜ್ಞಾನಜ್ಯೋತಿ ಪ್ರಕಾಶಿಸಲಾರದು ನೋಡು ಅಂಥೇಳಿ ಅನೇಕ ದಿನ ಆತ್ಮಜ್ಞಾನದ ವಿಚಾರ ಕುರಿತು ಒಂದೊಂದೊಂದನ್ನು ಎಳೆಯಾಗಿ ಬಿಡಿಸಿ ಎಂದು ಅರ್ಥಪೂರ್ಣವಾಗಿ ಬೋಧಿಸಿದ ಆ ಜರತೃಷ್ಣ. ಅದಕ್ಕೆ ಆ ಶ್ರೀಮಂತನು ಮತ್ತೊಮ್ಮೆ ಜರತೃಷ್ಣನ ಪಾದಗಳಿಗೆ ಅಡ್ಡ ಬಿದ್ದು, ಇವಾಗ ದೀಪ ಯಾಕೆ ಕೊಡಲಿಲ್ಲ, ಏನಾಯಿತು, ನನ್ನಲ್ಲೇ ಅಹಂಕಾರ ನೆರೆಸನೆ ಇವಾಗಾಯಿತು, ನಾನು ಶ್ರೀಮಂತನಿದ್ದೆ, ನಾನು ಅಲ್ಲೇ ಪ್ರಯತ್ನ ಮಾಡಿದ್ದೆ, ಸಾಧನೆ ಮಾಡಿದ್ದೆ, ಆ ಸಾಧನೆ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಗುರುವ. ಮಾಡಿದನೆನ್ನದಿರಾ ಲಿಂಗಕ್ಕೆ, ಮಾಡಿದನೆನ್ನದಿರಾ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವು ನಿಮ್ಮ ಕೂಡಲ ಸಂಗಮಾವಧಿ ಅಂತಂದಂಗ ಅವ ಎಲ್ಲವೂ ಅವ್ರು ಹೇಳ್ದಂಗೆ ಮಾಡಿದಂಗೆ ಅಲ್ಲೇ ಶ್ರಮಪಟ್ಟ ಆ ವಿಚಾರವನ್ನು ತಿಳಿದು ಆ ಗುರುಮುಖೇನ ಸರಿಯಾಗಿ ಆ ದೀಪ ಬೆಳಗಿದ ಪ್ರಕಾಶವನ್ನು ಅದೊಂದು ದೃಷ್ಟಾಂತದಿಂದ ಗುರು ಜರತೃಷ್ಣ ಅವನಿಗೆ ತಿಳಿಸ. ಈ ಜ್ಞಾನಜ್ಯೋತಿಯನ್ನು ಬೆಳಗುವ ದಿಕ್ಕಿನತ್ತ ಅವನು ಇದನ್ನು ತಿಳ್ಕೊಂಡ. ಜ್ಞಾನಜ್ಯೋತಿ 10 ದಿಕ್ಕಿಗೂ ಪ್ರಕಾಶ ಬೆಳಗ್ತದಲ್ಲ, ಅದು ಆ ರೀತಿಯ ಆ ಜ್ಞಾನವನ್ನು ಪಡ್ಕೊಂಡ ಆ ಗುರುವಿನ ಕಾರ್ಯವನ್ನು ತಾನೂ ಮಾಡ್ಬೇಕಂತೇಳಿ ಮುಂದೆ ಹೋದ ಅನ್ನುವಂಥದ್ದು
ಬರ್ತದೆ. ಅದಕ್ಕೆ ಮೊದಲಿಗೆ ನಮಗೆ ಭಕ್ತಿ ಜ್ಞಾನ ವೈರಾಗ್ಯ ಅನ್ನೋಂಥದ್ದು ನಾವು ಮೊದಲು ಪಡ್ಕೋಬೇಕಾಗಿದೆ. ಅದನ್ನು ಪಡ್ಕೊಂಡಾಗ ಆಗ್ತದೆ. ಅದಕ್ಕೆ ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದ್ವಿನಯವೇ ಸದಾಶಿವನ ಒಲಮೆಯ, ಕೂಡಲ ಸಂಗಮ ದೇವ ಇಂಥ ಅಲ್ಲದವನಲ್ಲದಯ್ಯ ಅಂಥೇಳಿ ಬಸವಣ್ಣವ್ರು ಹೇಳಿದಂಗೆ ಆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಪಡಿಬೇಕಂತಿದ್ರೆ ನಾವು ಸದ್ವಿನಯದಿಂದ, ಅಹಂಕಾರ ಭಾವ ತೊರೆದು ನಿರಹಂಕಾರದಿಂದ ಶಮದಮಾದಿಗಳನ್ನು ಸಾಧಿಸಿಕೊಂಡು ಆ ಗುರುವಿನ ಹತ್ರ ನಾವು ಹೋದಾಗ ಸದ್ಗುರುನಾಥ ನಮಗೆ ಜ್ಞಾನದಾನ ಮಾಡ್ತಾನೋ. ಅಂಥ ಜ್ಞಾನವು ನಿತ್ಯ ಇಲ್ಲಿ ನಡೀತದೆ. ಗುರುಗಳು ನಮಗೆ ನಿತ್ಯ ಬೋಧನೆ ಮಾಡ್ತಾರೋ ಅದನ್ನು ನಾವು ಸ್ವಲ್ಪವಾಗಿ ತಿಳಿದುಕೊಂಡು ಶ್ರವಣ ಮಾಡುತ್ತಾ ಮನನ ಮಾಡುತ್ತಾ ನಿಧಿಧ್ಯಾಸನಕ್ಕೆ ತಂದುಕೊಂಡು ಅಂದರೆ ಈ ಜನ್ಮದ ಸಾರ್ಥಕತೆಯನ್ನು ನಾವು ನೀವು ಪಡ್ಕೊಳ್ಳೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮುಸಕಿದ ವಿಷಯ ಪತಂಗ ಬಿದುರುಳಿ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಾಳಿಕ ಪೊದ್ದದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಪ್ರಣವಾಕಾರದ ಗುಣ ಮೂರು ಮುಟ್ಟರೆ ಗಣನಿಗೆ ತೀರ್ಥಾರ್ಥವನೆ ತೋರುವ ಅಣು ಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭೋ ಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಾಳಿಂದ ತತ್ತ ಬೀರಿದ ಸಾತಿಶಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ ಮಹಾರಾಜ್